नमः सिद्धेभ्यः। ओम नमः सिद्धेभ्यः। मंगलं भगवान् वीरो मंगलं गौतमो गणी मंगलं कुन्दकुन्दाद्यो जैनधर्मोऽस्तु मंगलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। वन्दे सन्मति सागरम्। जय बोलो पंच परमेष्ठी भगवान की जय हो। जय बोलो देवादिदेव शांतिनाथ भगवान की जय हो। जय बोलो देवादिदेव अंतिम शासन विश्व प्रभु महावीर भगवान की जय हो। 3 कम 9 करोड़ महामुनिराजों के चरणों की जय हो। अहिंसामय विश्व धर्म की जय हो। चारित्र चक्रवर्ती 20वीं सदी के प्रथमाचार्य शांति सागर जी मुनि महाराज की जय हो। शांतमूर्ति वात्सल रत्नाकर आचार्य गुरुदेव सन्मति सागर जी मुनि महाराज की जय हो। अहिंसामय विश्व धर्म की जय हो। आज की उत्तम क्षमा धर्म की जय हो। सम्यक भावना की जय हो। परम पूज्य आचार्य वीर सागर मुनि महाराज की जय हो। धर्म प्रेमी बंधु भव्य जीविಗಳೇ, ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ನಾವೆಲ್ಲರೂ ಜನ್ಮ ಮರಣ ರೂಪಿ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ. ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಅನಂತ ಭವಗಳಲ್ಲಿ ಅನಂತ ದುಃಖಗಳನ್ನು ಸಹನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಸಾರ ಅಂತ ಹೇಳುತ್ತಾರೆ. ಮತ್ತೆ ಈ ಸಂಸಾರದಲ್ಲಿ ಮೂರು ವರ್ಣಗಳು, ಅಪವಾದದಲ್ಲಿ ಒಂದು ವರ್ಣ ಎಕ್ಸ್ಟ್ರಾ, 4 ವರ್ಣಗಳು ಈ ವರ್ತಮಾನ ಕಾಲದಲ್ಲಿ. ಉತ್ಕೃಷ್ಟ ವರ್ಣ ಕ್ಷತ್ರಿಯ ವರ್ಣ, ಅದರ ನಂತರ ವೈಶ್ಯ, ಕೊನೆಯದು ಶೂದ್ರ ವರ್ಣ. ಹುಂಡಾಸುರಪನಿ ಕಾಲ ದೋಷದ ನಿಮಿತ್ತದಿಂದ ಒಂದು ವರ್ಣ ಎಕ್ಸ್ಟ್ರಾ, ಅದು ಬ್ರಾಹ್ಮಣ ವರ್ಣ ಅಂತ. ಈ ಪ್ರಕಾರದ ವರ್ಣ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಈ ವರ್ಣ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಾಗ ಕ್ಷತ್ರಿಯ, ಅದರಲ್ಲಿ ಶ್ರೇಷ್ಠ ಕುಲ ಜೈನ ಧರ್ಮ. ಇಂಥ ಮಹಾನ್ ಧರ್ಮದಲ್ಲಿ, ಸರ್ವೋತ್ಕೃಷ್ಟ ಧರ್ಮದಲ್ಲಿ ಅನ್ಯ ಧರ್ಮಗಳ ಬಗ್ಗೆ ಚಿಂತನೆ ಮಾಡಿದೀವಿ, ಅನ್ಯ ಧರ್ಮಗಳ ಬಗ್ಗೆ ಚರ್ಚೆ ಮಾಡಿದೀವಿ ಅಂತಂದ್ರೆ ಎಲ್ಲದರಲ್ಲಿ ಶ್ರೇಷ್ಠವಾದ ಧರ್ಮ ಜೈನ ಧರ್ಮ. ಇಂಥ ಮಹಾನ್ ಧರ್ಮದಲ್ಲಿ ನಮ್ದು ಜನ್ಮ ಆಗಿ ಅದರಲ್ಲಿ ಮನುಷ್ಯ ಪರ್ಯಾಯ ನಾನು ಹೇಳಿಕೆ ಮರೆತೆ 4 ಗತಿಗಳು, ನರಗತಿ, ತ್ರಿಯಂಚಗತಿ, ಮನುಷ್ಯಗತಿ ಹಾಗೂ ದೇವಗತಿ. ಈ 4 ಗತಿಗಳಲ್ಲಿ ಮೂಲಗತಿ, ಯಾಕೆ ಮೂಲ ಅಂತ ಹೇಳ್ತೀನಿ ಅಂತಂದ್ರೆ ಈ ಗತಿಯಿಂದಲೇ
ಮನುಷ್ಯನಿಗೆ, ಈ ಜೀವಕ್ಕೆ, ಈ ಆತ್ಮಕ್ಕೆ ಮುಕ್ತಿ ಸಿಗ್ತಾ ಇರುತ್ತೆ. ಮುಕ್ತಿಯನ್ನು ಪಡ್ಕೊಳ್ಳುವಂತ ಮಹಾನ ಗತಿ ಇರೋದು ಯಾವುದು ಅಂತಂದ್ರೆ ಅದು ಮನುಷ್ಯಗತಿ. ಇಂಥ ಮಹಾನ್ ಗತಿಯಲ್ಲಿ ಜನ್ಮ ತಗೊಂಡು, ಶ್ರೇಷ್ಠ ಗತಿಯಲ್ಲಿ ಜನ್ಮ ತಗೊಂಡು, ಜೈನ ಕುಲದಲ್ಲಿ ಜನ್ಮ ತಗೊಂಡು, ಜೈನರಾಗಿ ಹುಟ್ಟಿ, ಜೈನರ ಪರ್ವದ ಸಂದರ್ಭದಲ್ಲಿ ಇವತ್ತಿನ ದಿವಸ ಇದು ಶಾಶ್ವತ ಪರ್ವ ಅಂತ ಹೇಳ್ತಾರೆ. ಇದಕ್ಕೆ ಈ ಪರ್ವಗಳನ್ನ ಯಾರು ಮಾಡಿದ್ದಾರೆ, ಯಾರಿಂದ ಪ್ರಾರಂಭವಾಗಿದೆ, ಯಾವಾಗಿಂದ ಪ್ರಾರಂಭವಾಗಿದೆ ಅಂತ ಇನ್ನೂ ತನಕ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಅನಾದಿ ನಿಧನ ಪರ್ವ ಅಂತ ಹೇಳ್ತಾರೆ. ಅದು ದಶಲಕ್ಷಣ ಪರ್ವ ಇರ್ಬೋದು, ಷೋಡಶಕಾರಣ ಪರ್ವ ಇರ್ಬೋದು, ಅಷ್ಟಾನಿಕ ಪರ್ವ ಇರ್ಬೋದು, ಚತುರ್ದಶಿ ಪರ್ವ ಇರ್ಬೋದು, ಅಷ್ಟಮಿ ಪರ್ವ ಇರ್ಬೋದು. ಇವೆಲ್ಲ ಏನ್ ಪರ್ವಗಳಿದಾವ, ಇದಕ್ಕೆ ಶಾಶ್ವತ ಪರ್ವ ಅಂತ ಹೇಳ್ತಾರೆ. ಇದು ಅನಾದಿ ಕಾಲದಿಂದ ಬಂದಿದಂತ ಪರ್ವಗಳು, ಅನಂತ ಕಾಲದವರೆಗೆ ಇರುವಂತ ಈ ಮಹಾನ್ ಪರ್ವಗಳು. ಇಂಥ ಮಹಾ ಪರ್ವಗಳನ್ನ ಆಚರಣೆ ಮಾಡುವಂತ ಸಂದರ್ಭ ವರ್ಷದಲ್ಲಿ 3 ಸರ್ತಿ ಸಿಗುತ್ತದೆ. ಅದು ಅಷ್ಟಾನಿಕ ಇರ್ಬೋದು, ದಶಲಕ್ಷಣ ಇರ್ಬೋದು, ಷೋಡಶಕಾರಣ ಇರ್ಬೋದು. ವರ್ಷದಲ್ಲಿ 3 ಸರ್ತಿ ಆರಂಭ ಆಗುತ್ತಾ ಇರುವಂತ ಈ ಪರ್ವಗಳು, ವರ್ಷದಲ್ಲಿ 3 ಸರ್ತಿ ಆಚರಣೆ ಮಾಡುವಂತ ಈ ಪರ್ವಗಳು, ಅದರಲ್ಲಿ ಈ ಭಾದ್ರಪದ ಮಾಸದಲ್ಲಿ ಆಚರಣೆ ಮಾಡ್ತಾ ಇರುವಂತ ಇದು ಮಹಾನ್ ಪರ್ವ. ಯಾಕಂತಂದ್ರೆ ಸಾಧು ಸಂತರ ಸಾನ್ನಿಧ್ಯ ಸಿಗ್ತಾ ಇರುತ್ತೆ. ಮಿಕ್ಕಿದ 2 ಪರ್ವಗಳಲ್ಲಿ ಸಾಧು ಸಂತರ ಸಾನ್ನಿಧ್ಯ ಸಿಗುವುದಿಲ್ಲ, ಯಾಕಂದ್ರೆ ಅವ್ರದ್ದು ವಿಹಾರ ಆದಿ ಇರುತ್ತದೆ. ಆದ್ರೆ ಈ ಪರ್ವದಲ್ಲಿ, ಭಾದ್ರಪದ ಮಾಸದ ಪರ್ವದಲ್ಲಿ ಸಾಧು ಸಂತರ ಸಾನ್ನಿಧ್ಯ, ಅವರ ಮಾರ್ಗದರ್ಶನ, ಅವ್ರ ಸಾಧನೆ, ಅವ್ರ ಚರ್ಯೆ ಆದಿ, ಅವ್ರ ಜ್ಞಾನ, ಅವ್ರ ಪ್ರವಚನ, ಅವ್ರ ಸ್ವಾಧ್ಯಾಯ ಆದಿ ಇವೆಲ್ಲಗಳ ಲಾಭವನ್ನು ತಗೊಳ್ಳುವಂತ ಪರ್ವ ಇದು ಭಾದ್ರಪದ ಮಾಸದಲ್ಲಿ ಆಚರಣೆ ಮಾಡುವಂತ ಪರ್ವ. ಅಂಥದ್ರಲ್ಲಿ ಇವತ್ತು 5ನೇ ದಿವಸ ಷೋಡಶಕಾರಣ ಪರ್ವಾರಂಭ ಆಗಿ, ಮತ್ತೆ ಇವತ್ತು ದಶಲಕ್ಷಣ ಪರ್ವಾರಂಭ ಆಗಿ, ಇವತ್ತು ಪ್ರಥಮ ದಿನ. ಈ ಪ್ರಥಮ ದಿನದಲ್ಲಿ ಉತ್ತಮ ಕ್ಷಮಾ ಧರ್ಮ, ಈ ಉತ್ತಮ ಕ್ಷಮಾ ಧರ್ಮದ ಆಚರಣೆ ಮಾಡುವಂತ, ಉತ್ತಮ ಕ್ಷಮೆ ಧರ್ಮದ ಪಾಲನೆ ಮಾಡುವಂತ, ಉತ್ತಮ ಕ್ಷಮಾ ಧರ್ಮವನ್ನು ತಿಳಿದುಕೊಳ್ಳುವಂತ ಮಹಾನ ಪರ್ವ, ಅದು ಮಹಾನ ದಿನ ಇವತ್ತಿನ ದಿವಸ. ಇವತ್ತಿನ ಕಾಲದಲ್ಲಿ, ಅದರಲ್ಲಿ ಈ ವರ್ಷ 2020, ಇದಕ್ಕೆ ಇಂಗ್ಲಿಷ್ನಲ್ಲಿ ನೀವು 2020 ಹೇಳ್ತೀರಾ, ಹೌದಿಲ್ಲ? ಕ್ರಿಕೆಟ್ ಮ್ಯಾಚ್ ಅಲ್ಲ, 2020 ಅನ್ನುವಂತ 2020 ಇದು ಏನು ಈ ವರ್ಷ ಬಂದಿದೆ, ಎಲ್ಲರಿಗೆ ದುಃಖದ ಕಾಲ ಇದೆ. ಯಾಕಂತಂದ್ರೆ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾವುದೇ ಸಾಧನೆಯನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾವುದೇ ಧರ್ಮದ ಆಚರಣೆ ಮಾಡ್ಲಿಕ್ಕೆ ಆಗುತ್ತಿಲ್ಲ, ಯಾವುದೇ ಪರ್ವದ ಆಚರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಸರಿಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಿತ್ಯ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಆಗುತ್ತಿಲ್ಲ, ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ಆದಿ ಷಟ್ಕ್ರಿಯೆಗಳ ಪಾಲನೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತ ಈ ಸಂದರ್ಭ, ಧರ್ಮದ ಆಚರಣೆ ಬಿಡಿ, ಧರ್ಮದ ಆಚರಣೆ ಅಂತೂ ಇದು ಉತ್ಕೃಷ್ಟ ಪದ. ಇದು ಅದಕ್ಕಿಂತ ತುಚ್ಛವಾದ ಪದ ಯಾವುದಿದೆ ಅಂತಂದ್ರೆ, ಒಂದು ಹೊತ್ತದು ಊಟ ಕೂಡ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಕೆಲವೊಬ್ಬರಿಗೆ. ನಾನು ಹೋದ ಭಾನುವಾರ ಒಂದು ಉದಾಹರಣೆ ಹೇಳಿದೆ ನಿಮಗೆ. ಇಂಥ ಪರಿಸ್ಥಿತಿಗಳು ಬರ್ತಾ ಇದಾವ ಕೆಲವರ ಮೇಲೆ. ಕೆಲಸಗಳಿದ್ರೆ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ, ಅಲ್ಲಿ ಹೋದ್ರೆ ಕೆಲಸ ಮಾಡಿದ್ರೆ ಬೇಕಷ್ಟು ಸಂಬಳ ಸಿಗ್ತಾ ಇಲ್ಲ ಅನ್ನುವಂಥ ಇದು ಮಹಾನ್ ಕಷ್ಟದಾಯಕ ಈ ವರ್ಷ. ಈ ವರ್ಷದಲ್ಲಿ
ಪರ್ವದ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಬಸದಿಗಳಲ್ಲಿ ಹೋಗಿ ಪರ್ವದ ಆಚರಣೆ ಮಾಡಲಿಕ್ಕೆ ಸಿಗುತ್ತಾ ಇಲ್ಲ. ಹಲವಾರು ಸಾಧುಗಳು ಸಂತರು ಎಲ್ಲರಿಗೆ ಆದೇಶವನ್ನು ಕೊಟ್ಟಿದ್ರು. ನಮಗೂ ಎಷ್ಟೋ ಜನ ಫೋನ್ ಬಂತು, ಎಷ್ಟೋ ಜನ ಕೇಳಿದ್ರು, ಮಹಾರಾಜರು ಈ ಸಲ ಈ ವರ್ಷ ನಾವು ಹೇಗೆ ಆಚರಣೆ ಮಾಡಬೇಕಂತ. ಭವಿಜೀವಿಗಳೇ, ಬೇಕಂತ ಪ್ರಸಂಗಗಳು ಬಂದರೂ ಸಹ, ಬೇಕಂತ ಕಷ್ಟದಾಯಕ ಪ್ರಸಂಗ ಬಂದರೂ ಸಹ, ಇಂಥ ಕಷ್ಟಗಳಲ್ಲಿ ಸಹ ನಾವು ಧರ್ಮವನ್ನು ಬಿಡಬಾರದು. ಯಾಕಂತಂದ್ರೆ ಧರ್ಮ ಬಸದಿಯಲ್ಲಿ ಇಲ್ಲ, ಧರ್ಮ ಶಾಸ್ತ್ರಗಳಲ್ಲಿ ಇಲ್ಲ, ಧರ್ಮ ಆಚರಣೆಯಲ್ಲಿ ಇಲ್ಲ, ಧರ್ಮ ನಮ್ಮ ಪರಿಣಾಮಗಳಲ್ಲಿದೆ, ಧರ್ಮ ನಮ್ಮ ಭಾವನೆಗಳಲ್ಲಿದೆ. ಧರ್ಮದ ಆಚರಣೆ ನಾವು ಭಾವನೆಯಿಂದ ಮಾಡಬೇಕು. ಬಸದಿಯಲ್ಲಿ ಹೋದ್ರೇನೆ ಧರ್ಮ ಆಗುತ್ತದೆ. ಭಗವಂತನ ಎದುರುಗಡೆ ಕೂತ್ಕೊಂಡ್ರೇನೆ ಧರ್ಮ ಆಗುತ್ತದೆ. ಭಗವಂತನ ಎದುರುಗಡೆ ಕೂತ್ಕೊಂಡು ಭಗವಂತನಿಗೆ ಬೆಳಗಿದ್ರೇನೆ ಧರ್ಮ ಆಗುತ್ತದೆ. ಇದಂತೂ ಸತ್ಯ. ಇದು ಪರಿಣಾಮದಲ್ಲಿ ವಿಶುದ್ಧಿ ಸಿಗುತ್ತದೆ, ಸಿಗುವುದಿಲ್ಲ ಅಂತಲ್ಲ. ಪರಿಣಾಮಗಳಲ್ಲಿ ಉತ್ಕೃಷ್ಟ ವಿಶುದ್ಧಿ ನಮಗಲ್ಲಿ ಪ್ರಾಪ್ತ ಆಗುತ್ತಾ ಇರುತ್ತೆ ಬಸದಿಯಲ್ಲಿ ಹೋದರೆ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಬಸದಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಬಸದಿಯಲ್ಲಿ ಹೋಗಿ ಭಗವಂತನ ಪೂಜೆ ನೋಡ್ಲಿಕ್ಕೆ ಆಗ್ತಿಲ್ಲ, ಪೂಜೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಭಿಷೇಕ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಭಿಷೇಕ ನೋಡ್ಲಿಕ್ಕೆ ಆಗ್ತಿಲ್ಲ. ಪರವಾಗಿಲ್ಲ, ಆದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಯಾರ್ಯಾರಿಗೆ ಸಾಧ್ಯವಾಗುತ್ತದೆ ಅಂತವರು ಬಸದಿಯಲ್ಲಿ ಹೋಗಿ, ಯಾರಿಗೆ ಸಾಧ್ಯವಾಗುತ್ತಾ ಇಲ್ಲ ಅಂತವರು ಮನೆಯಲ್ಲಿ ಕೂತ್ಕೊಂಡು ಈ ಟೆಕ್ನಾಲಜಿ ಉಪಯೋಗ ಮಾಡಿ. ನಿಮ್ಮ ಹತ್ರ ಇರುವಂತಹ ಮೊಬೈಲಲ್ಲಿ, ಟಿವಿಗಳಲ್ಲಿ ಪಾರಸ್ ಚಾನೆಲ್ ಇದೆ, ಜಿನವಾಣಿ ಚಾನೆಲ್ ಇದೆ. ಆದಿ ಸಾಧು ಸಂತರ ಸಂಘದಲ್ಲಿ ಈ ಮೊಬೈಲ್ಗಳಿಂದ ಅವ್ರ ಸಂಘದಲ್ಲಿ ಅಭಿಷೇಕ ಪೂಜೆ ನಡೀತಾ ಇದೆ, ಅದು ಲೈವ್ ಪ್ರೋಗ್ರಾಮ್ ನಡೀತಾ ಇದೆ. ಅಂತ ಎಲ್ಲ ಪ್ರೋಗ್ರಾಮ್ಗಳನ್ನ ನೋಡಿಕೊಂಡು ನಿಮ್ಮ ಪರಿಣಾಮಗಳನ್ನ ಸ್ಥಿರ ಮಾಡಿಕೊಳ್ಳಿ. ಮನೆಯಲ್ಲಿ ಕೂತ್ಕೊಂಡು ಈ 10 ದಿನ ಪರ್ಯೂಷಣ ಪರ್ವದ ಆಚರಣೆಯನ್ನು ಮನೆಯಲ್ಲಿ ಕೂತ್ಕೊಂಡು ಸಹ ಮಾಡಬಹುದು. ಮಾತ್ರ ಒಂದೇ ಅವಶ್ಯಕತೆ ಇರುವುದು ಏನಂತಂದ್ರೆ ನಮ್ಮ ಪರಿಣಾಮಗಳನ್ನ, ನಮ್ಮ ಭಾವನೆಗಳನ್ನ ವಿಶುದ್ಧವಾಗಿ ಇಟ್ಟುಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಕೆಲವರು ಕೇಳಿದ್ರು, ಪೂಜೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮನೆಯಲ್ಲಿ ಅಭಿಷೇಕ ಆಗಲ್ಲ, ಭಗವಂತರ ಮೂರ್ತಿ ಇಲ್ಲ. ಪರವಾಗಿಲ್ಲ, ಅಭಿಷೇಕ ಮಾಡಲೇಬೇಕು, ಇದೊಂದು ಸತ್ಯ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಭಿಷೇಕ ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಭಿಷೇಕ ನೋಡ್ಲಿಕ್ಕೂ ಸಹ ಆಗ್ತಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂಡು ಒಂದು ತಟ್ಟೆ ಮೇಲೆ ಅಥವಾ ಒಂದು ಬಟ್ಟೆ ಮೇಲೆ ದಶಲಕ್ಷಣದ ಮಂಡಲ ಹಾಕಿ, ಆ ಮಂಡಲದ ಮೇಲೆ, ಮಂಡಲದ ಮಧ್ಯದಲ್ಲಿ ಜಿನವಾಣಿ ಗ್ರಂಥವನ್ನು ಸ್ಥಾಪನೆ ಮಾಡಿ, ಆ ಜಿನವಾಣಿ ಎದುರುಗಡೆ ನೀವು ಭಗವಂತನಿಗೆ ಅಂತ ತಿಳ್ಕೊಂಡು ಆ ಜಿನವಾಣಿಗೆ ದಶಲಕ್ಷಣ ಧರ್ಮಗಳ, ಉತ್ತಮ ಶಮಾಧಿ ದಶ ಧರ್ಮಗಳ ಪೂಜೆಯನ್ನು ಮಾಡಿದರೂ ಕೂಡ ಸಮಾನವಾದ ಫಲ ಇದೆ. ಮಾತ್ರ ವಿಶುದ್ಧ ಪರಿಣಾಮದಿಂದ ಮಾಡಬೇಕು. ಮನಸ್ಸಿನಲ್ಲಿ ವಿಕಲ್ಪ ಇಟ್ಕೋಬೇಡಿ. ಯಾರೋ ಏನೋ ಹೇಳಿದ್ರಂತ ಅದನ್ನ ಕೇಳಿ ನಿಮ್ಮ ಪರಿಣಾಮಗಳನ್ನ ಕೆಡಿಸ್ಕೋಬೇಡಿ. ಮನಸ್ಸಲ್ಲಿ ಶುದ್ಧ ಭಾವಗಳನ್ನ ಇಟ್ಕೊಂಡು ಶುಭ ಪರಿಣಾಮದಿಂದ ಮನಸ್ಸಲ್ಲಿ ಭಾವನೆ ಈ ತರ ಇಟ್ಕೊಳ್ಳಿ. ನಾನು ಬಸದಿಯಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಭಗವಂತನ ಎದುರುಗಡೆ ಕೂತ್ಕೊಂಡಿದ್ದೀನಿ ಅಂತ ಶುಭ ಭಾವಗಳನ್ನ ಇಟ್ಕೊಂಡು ಭಗವಂತನ ಈ ದಶಧರ್ಮ ಪೂಜೆಗಳನ್ನ ಮಾಡಿ. ಇದು ಪೂಜೆ ಮಾತ್ರ ಒಂದು ಕ್ರಿಯಾಕಾಂಡ ಇದೆ. ಇದು ಅಷ್ಟದ್ರವ್ಯಗಳಿಂದ ಪೂಜೆ ಮಾಡೋದು ಇದೊಂದು ಕ್ರಿಯಾಕಾಂಡ. ಅಲ್ಲಿ ಮುಖ್ಯವಾಗಿ ನಮ್ಮ ಪರಿಣಾಮಗಳನ್ನ ನಾವು ಎಷ್ಟು ಶಾಂತಿ ಇಟ್ಕೊಳ್ತೀವಿ, ಪರಿಣಾಮಗಳನ್ನ ಎಷ್ಟು ವಿಶುದ್ಧವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ, ಅದರ ಫಲ ನಮಗೆ ಸಿಗ್ತಾ ಇರುತ್ತೆ. ಬಹಳ ಒಳ್ಳೆಯ ಅವಕಾಶ ಇದೆ, ಇದನ್ನ ಸದುಪಯೋಗ ಮಾಡಿಕೊಳ್ಳಿ. ಮನೆಯಲ್ಲೇ ಇದ್ದುಕೊಂಡು ಈ ಪರ್ಯೂಷಣ ಪರ್ವದ ಆಚರಣೆ ನೀವೆಲ್ಲರೂ ಮಾಡಿಕೊಳ್ಳಿ. ಇಲ್ಲಿ ಆಚಾರ್ಯ ಕಾರ್ತಿಕೇಯ ಅನುಪ್ರೇಕ್ಷದಲ್ಲಿ ಆಚಾರ್ಯ ಕಾರ್ತಿಕೇಯ ಸ್ವಾಮಿಗಳು ಮಹಾನ್ ಗ್ರಂಥ ಇದು, ವೈರಾಗ್ಯದ ಜನನಿ ಅಂತಾರೆ ಈ ಗ್ರಂಥಕ್ಕೆ. ಇಂಥ ಮಹಾನ್ ಗ್ರಂಥದಲ್ಲಿ ಆಚಾರ್ಯ ಕಾರ್ತಿಕೇಯ ಸ್ವಾಮಿಗಳು ಕಾರ್ತಿಕೇಯ ಅನುಪ್ರೇಕ್ಷ ಗ್ರಂಥದಲ್ಲಿ 478ನೇ ನಂಬರ್ ಗಾಥೆಯನ್ನು ಇಲ್ಲಿ ನಮಗೆ ಇವತ್ತಿನ ದಿವಸ ಉತ್ತಮ ಕ್ಷಮ ಆದಿ ದಶ ಧರ್ಮಗಳ ಬಗ್ಗೆ ಹೇಳ್ತಾ ಇರುವಾಗ ಒಂದು ಗಾಥೆ ಹೇಳ್ತಾರೆ. ಇಲ್ಲಿ ಏನ್ ಗಾಥೆ ಏನಿದೆ ಅಂತಂದ್ರೆ, ಧಮ್ಮೋ ವತ್ತು ಸಹವೋ ಕಮಾದಿ ಭಾವೋ ಯದಸವಿಹೋ ಧಮ್ಮೋ ರೇನತಯಂ ಚ ಧಮ್ಮೋ ಜೀವಾಣಂ ರಕ್ಷಣಂ ಧಮ್ಮೋ. ಧಮ್ಮೋ ಧರ್ಮದ ಅರ್ಥ ಏನು?
ಧರ್ಮ ಅಂದ್ರೆ ಏನು, ಧರ್ಮ ಎದಕ್ಕೆ ಕಾಣ್ತಾರೆ, ಧರ್ಮದ ವ್ಯಾಖ್ಯಾ ಏನು? ಧರ್ಮ ಇದು ಮಾತ್ರ ಒಂದು ಶಬ್ದ ಆಗಿಬಿಟ್ಟಿದೆ ಎಲ್ಲರಿಗೆ. ನಿಮಗೆ ಇವಾಗ ಎಲ್ಲರಿಗೆ ಧರ್ಮ ಅಂದ್ರೆ ಇದೊಂದು ಶಬ್ದ ಆಗಿದೆ. ದಶ ಧರ್ಮ, ಉತ್ತಮ ಕ್ಷಮಾ ಧರ್ಮ. ಉತ್ತಮ ಕ್ಷಮಾ ಧರ್ಮ ಅಂದ್ರೆ ಏನು? ಇವತ್ತಿನ ಒಂದು ದಿವಸ ನಾವೆಲ್ಲರಿಗೆ ಕ್ಷಮೆಯನ್ನು ಕೇಳುದು, ಎರಡು ಕೈಗಳನ್ನ ಜೋಡಿಸಿಕೊಳ್ಳುದು, ಎಲ್ಲರಿಗೆ ಕ್ಷಮೆ ಕೇಳುದು. ನನಗೆ ಉತ್ತಮ ಕ್ಷಮ, ನನಗೆ ಕ್ಷಮೆ ಮಾಡಿ, ನನಗೆ ಕ್ಷಮೆ ಮಾಡಿ. ಕೆಲವರಿಗೆ ಶ್ಲೋಕ ಕೂಡ ಕಂಠಸ್ಥ ಆಗಿಬಿಟ್ಟಿದೆ. ಕಮ್ಮಾಮಿ ಸವ ಜೀವನ ಸವೇ ಜೀವ ಕಮ್ಮುತ್ತುಮೆ ಮೆತ್ತಿಮೆ ಸವ ಬೋಧಿಸು ವೈರಂ ಮಜ್ಜಂನ ಕೇಣವಿ. ಶ್ಲೋಕ ಕೂಡ ಕಂಠಸ್ಥ ಆಗಿಬಿಟ್ಟಿದೆ ಕೆಲವರಿಗೆ. ಆದ್ರೆ ಕ್ಷಮಾ ಧರ್ಮ ಅಂದ್ರೆ ಅರ್ಥ ಏನು? ಕ್ಷಮಾ ಧರ್ಮದ ಪಾಲನೆ ಹೇಗೆ ಮಾಡಬೇಕು, ಕ್ಷಮಾ ಧರ್ಮದ ಆಚರಣೆ ನಾವು ಯಾವ ತರ ಮಾಡಬೇಕು, ಕ್ಷಮಾ ಧರ್ಮದ ಸ್ವರೂಪ ಏನಿದೆ, ಕ್ಷಮಾ ಧರ್ಮದ ಸ್ವರೂಪ ಏನಿದೆ ಅದನ್ನು ನಾವು ತಿಳಿದುಕೊಳ್ಳಬೇಕು ಇವತ್ತಿನ ದಿವಸ. ಕ್ಷಮಾ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಸಾಮಾಯಿಕ ಪಾಠದಲ್ಲಿ ಪ್ರಥಮ ಗಾಥೆಯನ್ನು ಹೇಳ್ತಾ ಇರುವಾಗ ಹೇಳ್ತಾರೆ, ಸತ್ವೇಷು ಮೈತ್ರಿಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಷು ಕೃಪಾಪರತ್ವಂ ಮಧ್ಯಸ್ಥ ಭಾವಂ ವಿಪರೀತ ವೃತ್ತೋ ಸದಾ ಮಮಾತ್ಮ ವಿದಧಾತು ದೇವ. ನೋಡಿ, ಕ್ಷಮಾ ಧರ್ಮ ಬಹಳ ಸಿಂಪಲ್ ಆಗಿದೆ. ಅದನ್ನ ಬಹಳ ಕಷ್ಟಪೂರ್ವಕ ನೀವು ತಗೊಂಡು ಬಿಟ್ಟಿದ್ದಾರೆ ಎಲ್ಲರೂ. ಬಹಳ ಕಷ್ಟ ಅಂತ ಅನ್ಕೊಂಡಿದ್ದೀರ. ಕ್ಷಮಾ ಧರ್ಮ ಬಹಳ ಸಿಂಪಲ್ ಇದೆ. ಅದನ್ನ ಯಾರು ಅರ್ಥ ಮಾಡಿಕೊಂಡಿದ್ದಾರೆ, ಅದನ್ನ ಯಾರು ತನ್ನ ಜೀವನದಲ್ಲಿ ಅಳಿಸ್ಕೊಂಡಿದ್ದಾರೆ, ಅವರಿಗೆ ಕ್ಷಮಾ ಧರ್ಮ ಬಹಳ ಸಿಂಪಲ್ ಆಗಿದೆ. ಕ್ಷಮಾ ಅಂದ್ರೆ ಏನು? ಇನ್ನೊಬ್ಬರಿಗೆ ಕ್ಷಮೆ ಕೇಳೋದ್ರೆ ಕ್ಷಮಾ ಧರ್ಮ ಅಲ್ಲ. ಇನ್ನೊಬ್ಬರ ಎದುರುಗಡೆ ಕೈ ಜೋಡಿಸ್ಕೊಂಡಿವಿ, ನನಗೆ ಕ್ಷಮೆ ಮಾಡಿ ಅಂತ ಕೇಳೋದು ಕ್ಷಮಾ ಧರ್ಮ ಅಲ್ಲ. ಕ್ಷಮ ಅಂದ್ರೆ ಒಳಗಡೆಯಿಂದ ಕ್ಷಮ ಇರಬೇಕು. ನಾನು ಮೊದಲು ಆ ಜೀವಕ್ಕೆ ಕ್ಷಮೆ ಮಾಡಬೇಕು, ನಾನು ಮೊದಲು ಆ ಜೀವಕ್ಕೆ ಕ್ಷಮೆ ಮಾಡಬೇಕು, ಆಮೇಲೆ ಆ ಜೀವದ ಹತ್ರ ನಾನು ಮೊದಲು ಕ್ಷಮೆ ಮಾಡಬೇಕು. ನಾನು ಅವಳಿಗೆ ಆ ಜೀವಕ್ಕೆ ಕ್ಷಮೆನೇ ಮಾಡಿಲ್ಲ, ಮತ್ತು ನಾನು ಒಂದು ಫಾರ್ಮಾಲಿಟಿ ಅಂತ ಇನ್ನೊಂದು ಮುಂದೆ ಎದುರುಗಡೆ ಇರುವಂತಹ ಜೀವಕ್ಕೆ ನಾನು ಕ್ಷಮೆ ಕೇಳಿದ್ರೆ ಅದಕ್ಕೆ ಕ್ಷಮಾ ಧರ್ಮ ಅಂತ ಅನ್ನಲ್ಲ. ಕ್ಷಮ ಅಲ್ಲದು. ನನ್ನ ಒಳಗಡೆ ನಾನು ಆ ಜೀವದ ಬಗ್ಗೆ ದ್ವೇಷ ಇದೆ, ನನ್ನ ಒಳಗಡೆ, ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ, ನನ್ನ ಅಂತರಂಗದಲ್ಲಿ ಆ ಎದುರುಗಡೆ ಇರುವಂತಹ ಜೀವದ ಬಗ್ಗೆ ಒಳಗಡೆ ಇಷ್ಟು ದ್ವೇಷ ಇದೆ. ಆ ದ್ವೇಷ ಇಟ್ಟುಕೊಂಡು ನಾನೊಂದು ಫಾರ್ಮಾಲಿಟಿ ಅಂತ ಇನ್ನೊಂದು ಜೀವಕ್ಕೆ ನಾನು ಕ್ಷಮೆ ಕೇಳಿದ್ರೆ, ಇನ್ನೊಂದು ಜೀವದ ಹತ್ರ ನಾನು ಕ್ಷಮೆ ಕೇಳಿದ್ರೆ ಅದು ಕ್ಷಮೆ ಅಲ್ಲ, ಕ್ಷಮಾ ಧರ್ಮ ಅಲ್ಲ. ಮೊದಲು ನನ್ನ ಹತ್ರ ಕ್ಷಮೆ ಇರಬೇಕು, ನಾನು ಮೊದಲು ಆ ಜೀವಕ್ಕೆ ಕ್ಷಮೆ ಮಾಡಬೇಕು, ಆಮೇಲೆ ಪುನಃ ಆ ಜೀವದ ಹತ್ರ ನನ್ನ ಕ್ಷಮೆ ಕೇಳಬೇಕು. ಇದಕ್ಕೆ ಉತ್ತಮ ಕ್ಷಮಾ ಧರ್ಮ ಅಂತ ಹೇಳೋದು. ಸತ್ವೇಷು ಮೈತ್ರಿ. ಯಾರು ದ್ವೇಷಿಗಳಿದ್ದಾರೆ ನಮಗೆ ಯಾರು ವೈರಿಗಳು ಯಾರಿದ್ದಾರೆ, ನಮಗೆ ದುಶ್ಮನ್ ಯಾರಿದ್ದಾರೆ, ನಮಗೆ ಶತ್ರು ಯಾರಿದ್ದಾರೆ, ಇದನ್ನು ಮೊದಲು ತಿಳ್ಕೋಬೇಕು. ನಾವು ಯಾರ ಜೊತೆ ದ್ವೇಷ ಕಟ್ಕೊಳ್ತೀವಿ, ನಾವು ಯಾರ ಮೇಲೆ ಕ್ರೋಧ ಮಾಡಿಕೊಳ್ತೀವಿ, ಯಾರು ನನ್ನವ್ರು ಯಾರಿದ್ದಾರೆ, ಇದನ್ನು ಮೊದಲು ನಾನು ತಿಳ್ಕೊಳ್ಬೇಕು. ನನ್ನವ್ರು ಯಾರು ಇಲ್ಲ, ನನಗೆ ಯಾರು ಇಲ್ಲ, ನನ್ನ ಆತ್ಮಕ್ಕೆ ಈ ಪರ ಪದಾರ್ಥಗಳ ಸಂಬಂಧ ಯಾವುದೇ ಇಲ್ಲ. ಆ ಸಮಯದಲ್ಲಿ ನನಗೆ ಇನ್ನೊಂದು ಜೀವ ಮೇಲೆ, ಇನ್ನೊಂದು ಪದಾರ್ಥದ ಮೇಲೆ, ಇನ್ನೊಂದು ದ್ರವ್ಯ ಮೇಲೆ, ಇನ್ನೊಂದು ವಸ್ತುಗಳ ಮೇಲೆ ನನಗೆ ದ್ವೇಷ ಬರುವಂತ ಸಂಬಂಧನೇ ಇಲ್ಲ, ರಾಗ ಬರುವಂತ ಸಂಬಂಧನೇ ಇಲ್ಲ. ಇದು ಸಾಧು ಸಂತರ ಹತ್ರ ಇರುವಂತ ಉತ್ತಮ ಕ್ಷಮಾ ಧರ್ಮ. ಯಾಕಂತಂದ್ರೆ ಅವರು ಭೇದ ವಿಜ್ಞಾನವನ್ನು ಮಾಡಿದ್ದಾರೆ. ತನ್ನ ಆತ್ಮನನ್ನು ಭೇದ ವಿಜ್ಞಾನದಿಂದ ಅಳವಡಿಸಿಕೊಂಡಿದ್ದಾರೆ. ತನ್ನ ಆತ್ಮದಲ್ಲಿ ಎಲ್ಲವನ್ನು ತಿಳಿದುಕೊಂಡಿದ್ದಾರೆ, ಇದೆಲ್ಲವನ್ನು ಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ. ನನ್ನ ಆತ್ಮಕ್ಕೆ ಈ ಬಾಹ್ಯ ಪದಾರ್ಥಗಳಿಂದ ಏನು ಸಂಬಂಧವಿಲ್ಲ ಅನ್ನುವಂಥ ಮಾತನ್ನು. ಆ ಸಮಯದಲ್ಲಿ ಸಾಧು ಸಂತರಿಗೆ ಯಾರ ಬಗ್ಗೆ ದ್ವೇಷ ಇಲ್ಲ, ಯಾರ ಬಗ್ಗೆ ಕ್ರೋಧ ಇಲ್ಲ, ಯಾರ ಬಗ್ಗೆ ರಾಗ ಇಲ್ಲ, ಯಾರ ಬಗ್ಗೆ ಮೋಹ ಇಲ್ಲ, ಯಾರ ಬಗ್ಗೆ ಲೋಭ ಇಲ್ಲ, ಯಾರ ಬಗ್ಗೆ ಏನು 18 ಪ್ರಕಾರ ದೋಷಗಳಿಂದ ರಹಿತ ಆಗಿದ್ದ ಅಂತ ಅರ್ಹಂತ ಪರಮೇಷ್ಠಿ, ಆ ಅರ್ಹಂತ ಪರಮೇಷ್ಠಿ ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಈ ಸಾಧು ಪರಮೇಷ್ಠಿಗಳು ಪ್ರಯತ್ನ ಮಾಡುತ್ತಿರುತ್ತಾರೆ.
ಸಂದರ್ಭದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸತ್ವೇಶು ಮೈತ್ರೀಂ ಗುಣಿಷು ಪ್ರಮೋದ. ನೋಡಿ ಎಂತ ಒಳ್ಳೆ ಮಾತನ್ನು ಹೇಳಿದ್ರಿ ಆಚಾರ್ಯ ಮಾತು. ಸತ್ವೇಶು ಎಲ್ಲಾ ಜೀವಿಗಳು, ಮೈತ್ರೀಂ ಎಲ್ಲ ಜೀವಿಗಳ ಬಗ್ಗೆ ನನ್ನ ಹತ್ರ ಮೈತ್ರಿ ಭಾವ ಇರಬೇಕು, ಎಲ್ಲ ಜೀವಿಗಳ ಬಗ್ಗೆ ನನ್ನ ಹತ್ರ ವಾತ್ಸಲ್ಯ ಭಾವ ಇರಬೇಕು. ಗುಣಿಷು ಪ್ರಮೋದ, ಗುಣಿ ಜೀವಿಗಳನ್ನ ನೋಡಿ, ಧರ್ಮಾತ್ಮ ಜೀವಿಗಳನ್ನ ನೋಡಿ, ಧರ್ಮ ಮಾಡ್ತಾ ಇರುವಂತಹ ಸದ್ಧರ್ಮ ಆ ವ್ಯಕ್ತಿಗಳನ್ನ ನೋಡಿ, ಆ ವ್ಯಕ್ತಿಗಳನ್ನ ನೋಡಿ ಒಳಗಡೆ ಪ್ರಮೋದ ಭಾವ ಆಗಬೇಕು, ಆನಂದ ಆಗಬೇಕು, ಉತ್ಸಾಹ ಆಗಬೇಕು, ಸಂತೋಷ ಆಗಬೇಕು, ತೃಪ್ತಿ ಆಗಬೇಕು. ಅದನ್ನು ಬಿಟ್ಟು ವೈರತ್ವವನ್ನು ಮಾತ್ರ ಯಾವತ್ತೂ ಬರಬಾರದು. ನಾವು ಮಾಡೋದು ವೈರತ್ವೇ. ಯಾರಿಗಾದ್ರೂ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗ್ತಾ ಇರುವಂತಹ ವ್ಯಕ್ತಿಯನ್ನು ನಾವು ಯಾವಾಗ ಅವನ ಕೆಳಗಡೆ ಎಳೆದು ಕಾಲಲ್ಲಿ ತುಳಿತೀವಿ ಅಲ್ಲಿವರೆಗೆ ನಮಗೆ ಸಮಾಧಾನವಿಲ್ಲ. ನಮಗೆ ಭಾರಿ ವೈರಿ ಅವರು. ಯಾಕೆ? ಅವನು ನನಗಿಂತ ಮುಂದೆ ಹೋಗ್ತಾ ಇದ್ದಾನಲ್ಲ, ನನಗಿಂತ ಜಾಸ್ತಿ ಧರ್ಮ ಮಾಡ್ತಾ ಇದ್ದಾನಲ್ಲ ಅನ್ನಂತ ವೈರತ್ವ ಭಾವ ನಮ್ಮ ಹತ್ರ ಇರೋ ಕಾರಣದಿಂದ ನಾವೆಲ್ಲರನ್ನು ನೋಡೋ ಸಂದರ್ಭದಲ್ಲಿ ವೈರಿಯಾಗಿನೇ ನೋಡ್ತಾ ಇರ್ತೀವಿ ಅವರನ್ನ. ಆದ್ರೆ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಹೇಳ್ತಾರೆ, ಒಂದು ಧರ್ಮಾತ್ಮ ಜೀವನನ್ನು ನೋಡಿ, ಒಂದು ಸಮ್ಯಕ್ ದೃಷ್ಟಿ ಜೀವವನ್ನು ನೋಡಿ, ಯಾರ ಮನಸ್ಸಿನಲ್ಲಿ ಪ್ರಮೋದ ಭಾವ ಉತ್ಪನ್ನವಾಗುತ್ತದೆ, ಆನಂದವಾಗುತ್ತದೆ, ತೃಪ್ತಿಯಾಗುತ್ತದೆ, ಸಮಾಧಾನ ಆಗುತ್ತದೆ, ಆ ಜೀವನೇ ನಿಜವಾದ ಸಮ್ಯಕ್ ದೃಷ್ಟಿ. ಅದೇ ಜೀವ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡಬಹುದು ಭವಿಷ್ಯದಲ್ಲಿ. ಇಲ್ಲದ್ರೆ ಯಾರಿಗೂ ಸಮ್ಯಕ್ತ ಪ್ರಾಪ್ತಿನಾಗಲ್ಲ. ಇದೇ ಕಾರಣದಿಂದ ಇವತ್ತಿನ ಉತ್ತಮ ಕ್ಷಮಾಧರ್ಮ ನಾವು ತಿಳ್ಕೋಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ ಧಮ್ಮೋ ವತ್ತು ಸ್ವಭಾವೋ. ಆಚಾರ್ಯ ಕಾರ್ತಿಕೇಯ ಸ್ವಾಮಿಗಳು ಕಾರ್ತಿಕೆ ಅನುಪ್ರೇಕ್ಷ ಈ ಗ್ರಂಥದಲ್ಲಿ 478ನೇ ನಂಬರ್ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ ಧಮ್ಮೋ ವತ್ತು ಸ್ವಭಾವೋ. ಧಮ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ವಸ್ತುವಿನ ಸ್ವಭಾವನೇ ನಿಜವಾದ ಧರ್ಮ. ಬಸದಿಗೆ ಹೋಗೋದು ಧರ್ಮ ಅಲ್ಲ, ಬಸದಿಗೆ ಹೋಗೋದು ಧರ್ಮ ಅಲ್ಲ, ಪೂಜೆ ಮಾಡೋದು ಧರ್ಮ ಅಲ್ಲ, ದಶ ಧರ್ಮಗಳ ಬಗ್ಗೆ ಪೂಜೆ ಮಾಡೋದು ಧರ್ಮ ಅಲ್ಲ, ಮುನಿಗಳ ಕೈಕಾಲ ಒತ್ತಿದೆ ಅಂದ್ರೆ ಧರ್ಮ ಅಲ್ಲ, ಮುನಿಗಳಿಗೆ ವ್ಯವಸ್ಥೆ ಮಾಡಿದೆ ಅಂದ್ರೆ ಧರ್ಮ ಅಲ್ಲ. ಇದು ನಿಮ್ಮ ಕರ್ತವ್ಯ. ಷಟ್ ಕ್ರಿಯೆಗಳ ಪಾಲನೆ ಮಾಡೋದು ಇದು ನಿಮ್ಮದು. ಇದಕ್ಕೆ ಧರ್ಮ ಅನ್ಲಿಕ್ಕಾಗಲ್ಲ. ಇದು ಒಂದು ನಿಮ್ಮ ಕರ್ತವ್ಯ ಇದೆ. ಯಾವ ಪ್ರಕಾರ ನೀವು ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಾ, ಮಕ್ಕಳಿಗೆ ಜನ್ಮ ಕೊಡ್ತೀರಾ, ಆ ಮಕ್ಕಳನ್ನು ಜೋಪಾನವಾಗಿ ಅವ್ರ ಪಾಲನೆ ಪೋಷಣೆ ಮಾಡ್ತೀರಾ, ಅದೊಂದು ಯಾವ ಪ್ರಕಾರ ನಿಮ್ಮ ಕರ್ತವ್ಯ ಇದೆ. ಅದಕ್ಕಿಂತ 100 ಪಟ್ಟಿ, 1000 ಪಟ್ಟಿ, ಕೋಟಿ ಪಟ್ಟಷ್ಟು ಉತ್ಕೃಷ್ಟ ಈ ಪಾಲನೆ ಮಾಡ್ಬೇಕಂತ ಹೇಳ್ತಾರೆ. ಮಕ್ಕಳನ್ನ ಜನ್ಮ ಕೊಡೋದು ದೊಡ್ಡದಾಗಲ್ಲ, ಮಕ್ಕಳನ್ನ ಪಾಲನೆ ಮಾಡೋದು ದೊಡ್ಡದಾಗದಲ್ಲ, ಆ ಮಕ್ಕಳಿಗೆ ಯೋಗ್ಯ ಸಂಸ್ಕಾರವನ್ನು ಕೊಡೋದು ಇದು ದೊಡ್ಡದಾಗದ ಇದೆ. ನಾವು ಜನ್ಮ ತಗೊಳ್ಳೋದು ದೊಡ್ಡದಾಗದಲ್ಲ, ನಾವು ಜನ್ಮ ತಗೊಂಡು ದೊಡ್ಡವರಾಗೋದು ದೊಡ್ಡದಾಗದಲ್ಲ. ಜನ್ಮ ತಗೊಂಡು ದೊಡ್ಡವರು ಆಗ್ತಾ ಇರುವಾಗ ಯೋಗ್ಯ ಮಾರ್ಗದಲ್ಲಿ ನಡೆಯೋದು ಇದು ನಿಜವಾದ ಧರ್ಮ ಇದೆ, ಇದು ನಿಜವಾದ ಕರ್ತವ್ಯ ಇದೆ. ವಸ್ತು ಸ್ವಭಾವೋ ಧಮ್ಮೋ. ವಸ್ತುವಿನ ನಿಜವಾದ ಸ್ವರೂಪವೇ ನಿಜವಾದ ಧರ್ಮವಿದೆ. ವಸ್ತುವಿನ ಧರ್ಮ ಏನಿದೆ? ನೀರಿನ ಧರ್ಮ ಏನಿದೆ? ಶೀತಲ. ಅಗ್ನಿಯ ಧರ್ಮ ಏನಿದೆ? ಉಷ್ಣ. ಇದು ಯಾವ ಪ್ರಕಾರ ನೀರಿನ ಧರ್ಮ ಶೀತಲವಿದೆ, ಯಾವ ಪ್ರಕಾರ ಅಗ್ನಿ ಧರ್ಮ ಉಷ್ಣ ಇದೆ, ಅದೇ ಪ್ರಕಾರ ನನ್ನ ವಸ್ತು, ನನ್ನ ಆತ್ಮ, ಈ ನನ್ನ ಆತ್ಮದ ಸ್ವಭಾವ ಏನಿದೆ ಅಂತಂದ್ರೆ ಜಾನನ ಪಶ್ಯನ್. ಆತ್ಮನ ಸ್ವಭಾವ ಇದೆ ನೋಡೋದು ಹಾಗೂ ತಿಳಿದುಕೊಳ್ಳೋದು. ಏನ್ ನೋಡೋದು, ಏನ್ ತಿಳಿದುಕೊಳ್ಳೋದು? ಏನ್ ನೋಡೋದು, ಏನ್ ತಿಳಿದುಕೊಳ್ಳೋದು? ಏನ್ ನೋಡೋದು ಅಂತಂದ್ರೆ ನನ್ನನ್ನು ನಾನು ನೋಡಿಕೊಳ್ಳೋದು, ನನ್ನನ್ನು ನಾನು ನೋಡಿಕೊಳ್ಳೋದು, ನನ್ನನ್ನು ನಾನು ತಿಳಿದುಕೊಳ್ಳೋದು. ಇದು ನಿಜವಾದ ವಸ್ತುವಿನ ಧರ್ಮ. ಇದನ್ನು ಬಿಟ್ಟು ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ? ಪರ ಪದಾರ್ಥಗಳನ್ನ ನೋಡ್ತಾ ಇದ್ದೀವಿ. ಇದು ಧರ್ಮ ಅಲ್ಲ. ಪರ ಪದಾರ್ಥಗಳನ್ನ ತಿಳಿದುಕೊಳ್ತಾ ಇದ್ದೀವಿ, ಇದು ಧರ್ಮ ಅಲ್ಲ. ನಾವು ಹೊರಗಡೆ ಭ್ರಮಣ ಮಾಡ್ತಾ ಇದ್ದೀವಿ, ಇದಕ್ಕೆ ಧರ್ಮ ಅನ್ಲಿಕ್ಕಾಗಲ್ಲ. ನಾವು ನನ್ನ ಒಳಗಡೆ ನಾನು ಯಾವಾಗ ಇಳಿಕೊಳ್ತೀನಿ, ನನ್ನನ್ನು ನಾನು ತಿಳಿದುಕೊಳ್ಳುತ್ತೇನೆ, ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ, ಅದು ನಿಜವಾದ ವಸ್ತುವಿನ ಧರ್ಮ. ಆಚಾರ್ಯ ಕಾರ್ತಿಕೇಯ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಧಮ್ಮೋ ವತ್ತು ಸಹಾವೋ.
ಧರ್ಮ ನಿಜವಾಗಲೂ ಏನಿದೆ ಅಂತಂದ್ರೆ ವಸ್ತುವಿನ ಸ್ವಭಾವವೇ ನಿಜವಾದ ಧರ್ಮ. ಇದನ್ನು ಬಿಟ್ಟು ಧರ್ಮ ಯಾವುದೂ ಇಲ್ಲ. ಮುಂದೆ ಹೇಳ್ತಾರೆ ಆಚಾರ್ಯ ಭಗವಂತರು ಮತ್ತೇನ್ ಹೇಳ್ತಾರೆ? ಖಮಾದಿ ಭಾವೋಯ ದಸ ವಿಹೋಧಮ್ಮೋ. ಖಮಾದಿ ಕ್ಷಮ ಆದಿ, ಕ್ಷಮ ಆದಿ, ಕ್ಷಮ ಮಾರ್ದೋ ಆರ್ಜೋ ಶೌಚ ಸತ್ಯ ಸಂಯಮ್ ತಪ ಆದಿ ಇವೇನ್ ಧರ್ಮಗಳಿದಾವ ದಶ ಧರ್ಮಗಳು, ಇದಕ್ಕೂ ಧರ್ಮ ಅಂತ ಹೇಳಿದ್ರು. ಈ ಧರ್ಮಗಳು ಎಲ್ಲಿದಾವ? ಅಷ್ಟಕ ತಟ್ಟೆಯಲ್ಲಿ ಅಲ್ಲ, ಅಷ್ಟ ದ್ರವ್ಯಗಳಲ್ಲಿ ಅಲ್ಲ, ಬದಾಮದಲ್ಲಿ ಧರ್ಮ ಇಲ್ಲ, ಕಾಯಿಯಲ್ಲಿ ಧರ್ಮ ಇಲ್ಲ, ಹೂವಿನಲ್ಲಿ ಧರ್ಮ ಇಲ್ಲ, ಅಕ್ಷತೆಯಲ್ಲಿ ಧರ್ಮ ಇಲ್ಲ, ನೀರಿನಲ್ಲಿ ಧರ್ಮ ಇಲ್ಲ, ಗಂಧದಲ್ಲಿ ಧರ್ಮ ಇಲ್ಲ, ಈ ಅಷ್ಟ ದ್ರವ್ಯಗಳಲ್ಲಿ ಧರ್ಮ ಇಲ್ಲ. ಧರ್ಮ ಎಲ್ಲಿದೆ? ದಶ ಧರ್ಮೋ ಖಮಾದಿ ಭಾವೋಯ ಕ್ಷಮ ಆದಿ. ಈ ದಶ ಧರ್ಮಗಳೇನಿದವ ಕ್ಷಮ ಆದಿ, ಉತ್ತಮ ಕ್ಷಮ, ಉತ್ತಮ ಮಾರ್ಗ, ಉತ್ತಮ ಆರ್ಜ, ಉತ್ತಮ ಶೌಚ, ಉತ್ತಮ ಸತ್ಯ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಅಕಿಂಚನ್ಯ ಹಾಗೂ ಉತ್ತಮ ಬ್ರಹ್ಮಚರ್ಯ. ಈ 10 ಧರ್ಮಗಳೇನಿದವ ಈ ಭಗವಂತನ ಎದುರುಗಡೆ ಅಷ್ಟ ದ್ರವ್ಯಗಳಿಂದ ಬೆಳಗೋದಂದ್ರೆ ಧರ್ಮ ಅಲ್ಲ. ಆ ಭಗವಂತನ ಎದುರುಗಡೆ ನನ್ನ ಹೃದಯದಲ್ಲಿ ನನ್ನ ಅಂತರಂಗದಲ್ಲಿ ಆ 10 ಧರ್ಮಗಳನ್ನ ಅಳಿವಡಿಸಿಕೊಳ್ಳೋದು ಅಂದ್ರೆ ನಿಜವಾದ ಧರ್ಮ. ಅದಕ್ಕೆ ಆಚಾರ್ಯ ಭಗವಂತರು ಹೇಳ್ತಾ ಇದ್ದಾರೆ ಖಮಾದಿ ಭಾವೋಯ, ಭಾವೋಯ ಭಾವನೆಯಿಂದ ಅದನ್ನ ಅಳಿವಡಿಸಿಕೊಳ್ಳಿ, ನಿಮ್ಮ ಆಚರಣೆದಲ್ಲಿ ತನ್ನಿ, ನಿಮ್ಮ ಅಂತರಂಗದಲ್ಲಿ ಅದನ್ನ ಇಳಿಸಿಕೊಳ್ಳಿ, ಅದನ್ನು ತಿಳಿದುಕೊಳ್ಳಿ, ಆ ಪ್ರಕಾರ ಪರಿಣಾಮಗಳನ್ನ ಇಟ್ಟುಕೊಳ್ಳಿ. ಇದು ನಿಜವಾದ ಧರ್ಮ ಇದೆ. ದಶ ವಿಹೋ ಧರ್ಮೋ, 10 ಪ್ರಕಾರದ ಧರ್ಮಗಳು ಇದಾವ ಅಂತ ಹೇಳಿದ್ರಿ. ನಾವು ಮಾಡೋದೇನು? ಎಷ್ಟು ಒದ್ದಾಡ್ತಾ ಇದಾರೆ ಕೆಲವರು ನೋಡ್ತಾ ಇದ್ದೀನಿ ನಾನು. ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತಂದ್ರೆ, ಎಷ್ಟು ಆರ್ಕ ರೌದ್ರ ಧ್ಯಾನದಲ್ಲಿ ಇದ್ದಾರೆ ಅಂತಂದ್ರೆ, ಎಷ್ಟು ಪರಿಣಾಮಗಳನ್ನ ಕೆಡಿಸ್ಕೊಂಡಿದ್ದಾರೆ ಅಂತಂದ್ರೆ, ಬಸದಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಭಗವಂತನ ಎದುರುಗಡೆ ಬೆಳಗ್ಲಿಕ್ಕೆ ಆಗ್ತಿಲ್ಲ, ಸಾಮೂಹಿಕ ಪೂಜೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಒದ್ದಾಡೋದು ಅಗತ್ಯ ಇಲ್ಲ ಕೇಳಿ, ಒದ್ದಾಡೋದು ಅಗತ್ಯ ಇಲ್ಲ, ಕಷ್ಟಪಡೋದು ಅಗತ್ಯ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ಈ 10 ಧರ್ಮಗಳನ್ನ ಭಾವಿಸಬಹುದು. ಈ 10 ಧರ್ಮಗಳ ಪಾಲನೆ ನೀವು ಮನೆಯಲ್ಲೇ ಕೂತ್ಕೊಂಡ ಕೂಡ ಮಾಡಬಹುದು. ಇದಕ್ಕೆ ಬಸದಿನ ಬೇಕಂತ ನಿಯಮ ಇಲ್ಲ, ಇದಕ್ಕೆ ಭಗವಂತನ ಪ್ರತಿಮೆನೇ ಬೇಕಂತ ನಿಯಮ ಇಲ್ಲ. ನೀವು ಮನೆಯಲ್ಲಿ ಕೂತ್ಕೊಂಡು ಕೂಡ ಇದನ್ನ ಮಾಡಬಹುದು ಅಂತ ಹೇಳ್ತಾರೆ. ಮನೆಯಲ್ಲಿ ಇದ್ದುಕೊಂಡು ಕೂಡ ಈ ದಶ ಧರ್ಮದ ಆಚರಣೆ ಪೂರ್ವಕ ಪಾಲನೆ ಸಹ ನೀವು ಮಾಡಬಹುದು ಅನ್ನೋಂಥ ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಆಡಂಬರಕ್ಕೆ ಮಹತ್ವ ಕೊಡ್ತೀವಿ, ನಾವು ಕ್ರಿಯಾಕಾಂಡಕ್ಕೆ ಮಹತ್ವ ಜಾಸ್ತಿ ಕೊಡ್ತಾ ಇದ್ದೀವಿ, ನಾವು ಪರಿಣಾಮಗಳನ್ನ ಕೆಡಿಸ್ಕೊಳ್ಳೋದಕ್ಕೆ ಮಹತ್ವ ಜಾಸ್ತಿ ಕೊಡ್ತಾ ಇದ್ದೀವಿ. ಇದು ಪಂಚಾಮೃತ ಅಭಿಷೇಕ, ಇದು ತೇರಾಪಂಥಿ, ಇದು ಬೀಸಪಂಥಿ, ಇದು ಜಲಾಭಿಷೇಕ, ಇಲ್ಲಿ ಹೂವು ಹಾಕಬಾರ್ದು, ಇಲ್ಲಿ ಹಾಲು ಅಭಿಷೇಕ ಆಗಬಾರ್ದು, ಇಲ್ಲಿ ಜಲಾಭಿಷೇಕ ಮಾತ್ರ ಆಗಬೇಕು, ಇಲ್ಲಿ ಮೊಸರು ಅಭಿಷೇಕ ಆಗಬಾರ್ದು ಅನ್ನೋಂಥ ಕೆಟ್ಟ ಪರಿಣಾಮಗಳಿಂದ ನಮ್ಮ ಧರ್ಮವನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೀವಿ. ಭವ್ಯಜೀವಿಗಳಿಗೆ ಯಾರಿಗೆ ಏನು ಮಾಡ್ಬೇಕದನ್ನ ಮಾಡಿ. ನಿಮಗೆ ಯಾವ ಧರ್ಮದಲ್ಲಿ ಯಾವ ಕ್ರಿಯೆಗಳಲ್ಲಿ ನಿಮಗೆ ಸಮಾಧಾನ ಅನಿಸುತ್ತೆ, ಯಾವ ಕ್ರಿಯೆಗಳಲ್ಲಿ ನಿಮಗೆ ಶಾಂತಿ ಅನಿಸುತ್ತೆ, ಯಾವ ಧರ್ಮದಲ್ಲಿ ಯಾವ ಆಚರಣೆಯಲ್ಲಿ ಯಾವ ಕ್ರಿಯೆಯಲ್ಲಿ ನಿಮಗೆ ತೃಪ್ತಿ ಅನಿಸುತ್ತೆ ಅದನ್ನ ನೀವು ಮಾಡಿ ಸಮಾಧಾನ ಇರಿ ಮಾತ್ರ. ಪರಿಣಾಮಗಳನ್ನ ಸ್ಥಿರ ಇಟ್ಕೊಳ್ಳಿ ಮಾತ್ರ. ಇನ್ನೊಬ್ಬರ ಕಡೆ ನೋಡಿ ನಿಮ್ಮ ಪರಿಣಾಮಗಳನ್ನ ಹಾಳು ಮಾಡ್ಕೊಳ್ತಾ ಇದ್ರು ಅಂತಂದ್ರೆ ಇದು ಧರ್ಮ ಅಲ್ಲ. ನಿಮ್ಮನ್ನ ನೀವು ನೋಡಿಕೊಂಡು ನಿಮ್ಮ ಪರಿಣಾಮಗಳನ್ನ ಸ್ಥಿರ ಇಟ್ಕೊಳ್ಳೋದಂತಂದ್ರೆ ಇದು ನಿಜವಾದ ಧರ್ಮ. ಇದನ್ನ ಬಿಟ್ಟು ಯಾವುದೋ ಇನ್ನೊಂದು ಧರ್ಮನೇ ಇಲ್ಲ. ನಾವು ಮಾಡೋದೇನು? ನಾವೆಲ್ಲ ಉಲ್ಟಾನೇ ಮಾಡೋದು, ನಾವೆಲ್ಲ ವಿಪರೀತನೇ ಮಾಡೋದು. ಯಾಕೆ? ನಮಗೆ ಇನ್ನೊಬ್ಬರನ್ನು ನೋಡೋದು ತುಂಬಾ ರುಚಿಕಾರಕ, ಇನ್ನೊಬ್ಬರನ್ನು ತಿಳಿದುಕೊಳ್ಳೋದು ರುಚಿಕಾರಕ, ಇನ್ನೊಬ್ರು ಏನು ಮಾಡ್ತಾ ಇದ್ರೆ ಅದನ್ನ ನೋಡೋದೇ ನಮಗೆ ಬಹಳ ಇಷ್ಟ ಆಗತ್ತೆ. ಆದರೆ ತಿಳ್ಕೊಳ್ಳಿ, ಬಹಳ ಒಳ್ಳೆಯ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರಿಗೆ, ಬಹಳ ಒಳ್ಳೆಯ ಅವಕಾಶ. ನೀವು ಮನೆಯಲ್ಲಿ ಒಬ್ಬರೇ ಇರ್ತೀರಾ, ಮನೆಯಲ್ಲಿ ನೀವು ಮಾತ್ರ ಇದ್ದೀರಾ, ಮಾತ್ರ ನೀವು ಪರಿಣಾಮಗಳನ್ನು ಸ್ಥಿರ ಇಟ್ಕೋಬಹುದು. ಬಸದಲ್ಲಿ ಹೋಗಿ ಸಾಮೂಹಿಕದಲ್ಲಿ
ಅವಕಾಶದ ನೀವು ಸದುಪಯೋಗ ಮಾಡಿಕೊಳ್ಳಬೇಕು. ಮುಂದೆ ಹೇಳ್ತಾರೆ ರೈನತಯಂಚ ಧಮ್ಮೋ. ಕಾರ್ತಿಕ್ ಸ್ವಾಮಿಗಳು ಏನ್ ಹೇಳ್ತಾರೆ ಮತ್ತೆ ರೈನತಯಂಚ ಧಮ್ಮೋ. ರೈನತಯಂಚ ಅಂದ್ರೆ ರತ್ನತ್ರಯಂಚ ಧರ್ಮ. 3 ರತ್ನಗಳು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ 3 ಧರ್ಮಗಳು ರೈನತಯಂಚ ಧಮ್ಮೋ. ಇದಕ್ಕೂ ಧರ್ಮ ಅಂತ ಹೇಳಿದ್ದಾರೆ. ಯಾರ ಹತ್ರ ಇದೆ ಹೇಳಿ ಅಪ್ಪ ನೋಡೋಣ. ಸಮ್ಯಕ್ ದರ್ಶನ ಯಾರಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ? ಯಾರಾದ್ರೂ ಕಷ್ಟಪಟ್ಟಿದ್ದೀರಾ ಈ ಸಮ್ಯಕ್ ದೃಷ್ಟಿ ಆಗೋದಕ್ಕೋಸ್ಕರ, ಸಮ್ಯಕ್ತವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಯಾರಾದ್ರೂ ಆ ಪ್ರಕಾರ ಆಚರಣೆ ಮಾಡ್ತಾ ಇದ್ದೀರಾ? ಇಲ್ಲ. ಧರ್ಮನೇ ಇಲ್ಲ ನಿಮ್ಮ ಹತ್ರ. ಧರ್ಮ ಇಲ್ಲ, ಆದ್ರೆ ಧರ್ಮ 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 ಅಂತ ಒದ್ದಾಡ್ತಾ ಇದ್ದಾರೆ. ಏನ್ ಮಾಡೋದು ಹೇಳಿ ನಿಮಗೆ? ಹೇಗೆ ಹೇಳೋದು ಹೇಳಿ ನಿಮಗೆ ಇವಾಗ? ಅದಕ್ಕೆ ಮುಂದೆ ಮತ್ತೆ ಹೇಳ್ತಾರೆ ಜೀವಾಣಂ ರಕ್ಷಣಂ ಧಮ್ಮೋ. ಜೀವಾಣಂ ರಕ್ಷಣಂ ಧಮ್ಮೋ. ಜೀವಿಗಳಿಗೆ ರಕ್ಷಣೆ ಕೊಡೋದು ಇದು ನಿಜವಾದ ಧರ್ಮ. ಯಾವ ಜೀವಿಗಳಿಗೆ ನಾವು ರಕ್ಷಣೆ ಕೊಟ್ಟಿದ್ದೀವಿ ಇಲ್ಲಿವರೆಗೆ? ಮನಸ್ಸಿಗೆ, ಆತ್ಮಕ್ಕೆ, ಹೃದಯಕ್ಕೆ ಸ್ಪರ್ಶ ಮಾಡಿಕೊಂಡು ಕೇಳೋದು, ನಾನು ಜನ್ಮ ತಗೊಂಡು ಇಂತಿಷ್ಟು ವರ್ಷ ಆಯ್ತು, ಇಷ್ಟು ವರ್ಷ ಆಯ್ತು, ಇಷ್ಟು ವರ್ಷದಲ್ಲಿ ನಾನು ಯಾವ್ಯಾವ ಜೀವಿಗಳಿಗೆ ರಕ್ಷಣೆ ಕೊಟ್ಟಿದ್ದೀನಿ, ಯಾವ್ಯಾವ ಜೀವಿಗಳಿಗೆ ನಾನು ರಕ್ಷಣೆ ಕೊಟ್ಟಿದ್ದೀನಿ ಚಿಂತನೆ ಮಾಡಿ. ಇದೇ ಧರ್ಮ ಇದೆ. ಒಂದು ಈ ಭವದಲ್ಲಿ ಒಂದು ಮಾತ್ರ ಒಂದು ಜೀವಕ್ಕೆ ನೀವು ರಕ್ಷಣೆ ಕೊಟ್ಟಿದ್ದಂದ್ರೆ ಅದೇ ನಿಜವಾದ ಧರ್ಮ. ಅದಕ್ಕೆ ಧರ್ಮ ಅಂತ ಹೇಳಿದ್ದಾರೆ. ಅದೇ ಧರ್ಮ ಅಂತ ಹೇಳಿದ್ದಾರೆ. ಇದನ್ನು ಬಿಟ್ಟು ಧರ್ಮ ಯಾವುದೂ ಇಲ್ಲ. ಕ್ರಿಯಾಕಾಂಡಕ್ಕೆ ಧರ್ಮ ಅಂತ ಯಾವತ್ತೂ ಹೇಳುವುದಿಲ್ಲ. ಕೇಳ್ತಾ ಇದ್ರೆ ಎಲ್ಲರೂ? ಕ್ರಿಯಾಕಾಂಡಕ್ಕೆ ಯಾವತ್ತೂ ಧರ್ಮ ಅಂತ ಹೇಳುವುದಿಲ್ಲ. ಆದ್ರೆ ಕ್ರಿಯಾಕಾಂಡ ಬಿಡಬಾರ್ದು ಸಹ. ಅದನ್ನು ಮಾಡ್ತಾನೆ ಧರ್ಮ ಮಾಡಬೇಕು. ಯಾಕಂದ್ರೆ ನೀವು ಶ್ರಾವಕರಿದ್ದೀರ, ಕ್ರಿಯಾಕಾಂಡ ಮಾಡಲಿಕ್ಕೆ ಯೋಗ್ಯರಿದ್ದೀರ ಅಂತ ತಿಳಿದುಕೊಳ್ಳಬೇಕಿಲ್ಲ. ಒಂದ್ಸರ್ತಿ ಚತುರ್ಥ ಕಾಲದಲ್ಲಿ ಇವತ್ತಿನ ಕ್ಷಮಾಧರ್ಮ, ಈ ಕ್ಷಮಾಧರ್ಮದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಇವತ್ತಿನ ದಿವಸ ನಿಮ್ಮ ಎದುರುಗಡೆ ಬರುವಂತ ಸಂದರ್ಭದಲ್ಲಿ ಉತ್ತಮ ಕ್ಷಮಾಧರ್ಮ ಮುನಿಗಳು ಹೇಗೆ ಆಚರಣೆ ಮಾಡ್ತಾ ಇದ್ದರು, ಹೇಗೆ ಆಚರಣೆ ಮಾಡಬೇಕು, ಇದು ನನಗೂ ಸಹ ಇದೆ. ನಾನು ಉಪದೇಶ ಮಾತ್ರ ನಿಮಗೆ ಕೊಡ್ತಾ ಇಲ್ಲ. ನಾನು ನಿಮಗೆ ಉಪದೇಶ ಕೊಡೋದಕ್ಕಿಂತ ಮುಂಚೆ ಆ ಉಪದೇಶ ನನ್ನಲ್ಲಿ ಅಳವಡಿಸಿಕೊಳ್ಳಬೇಕು. ಆಮೇಲೆ ನಾನು ನಿಮಗೆ ಹೇಳಬೇಕು. ನನ್ನ ಹತ್ರನೇ ಆ ಗುಣ ಇಲ್ಲ, ಮತ್ತೆ ನಿಮಗೆ ನಾನು ಅದನ್ನ ಹೇಳ್ತಾ ಇದ್ರೆ ನಾನು ಯೋಗ್ಯ ಅಲ್ಲ, ನಾನು ಅಯೋಗ್ಯ ಎಂದು ತಿಳ್ಕೋಬೇಕು. ಆ ಸಮಯದಲ್ಲಿ ನನ್ನ ಹತ್ರ ಧರ್ಮ ಇರಬೇಕು. ಮೊದಲು ಒಂದು ಕಾಲದಲ್ಲಿ, ಚತುರ್ಥ ಕಾಲದಲ್ಲಿ ಒಂದು ನಗರ ಇತ್ತು. ಆ ನಗರದ ಹೊರಗಡೆ ಒಂದು ಕಾಡಿತ್ತು, ಬಹಳ ವಿಶಾಲವಾದ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ದಿಗಂಬರ ಮುನಿಗಳು ವಾಸ ಮಾಡ್ತಿದ್ರು. ವಾಸ ಇದ್ರು. ಆ ದಿಗಂಬರ ಮುನಿಗಳು ಯಾವಾಗ ಆಹಾರಕ್ಕೆ ಬರ್ತಾರೆ, ಯಾವಾಗ ಚರ್ಯೆ ಮಾಡಲಿಕ್ಕೆ ಊರಿನಲ್ಲಿ ಪ್ರವೇಶ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲಾಗ್ತಿತ್ತು. ಇವಾಗ ಬಿಡಿ, ಮಹಾರಾಜರೇ ನಾಳೆ ನಮ್ಮ ಮನೆಯಲ್ಲಿ ಆಹಾರ ಇದೆ ಅಂತ ಹೇಳಲಿಕ್ಕೆ ಬರ್ತೀರಾ, 2 ತೆಂಗಿನಕಾಯಿಗಳನ್ನ ತಗೊಂಡು 2 ಕಾಯಿಗಳನ್ನ ತಟ್ಟೆಯಲ್ಲಿ ಇಟ್ಕೊಂಡು ಬರ್ತೀರಾ. ಮಹಾರಾಜರೇ ನಾಳೆ ನಮ್ಮ ಮನೆಯಲ್ಲಿ ಆಹಾರಕ್ಕೆ ಬನ್ನಿ ಅಂತ ಹೇಳಲಿಕ್ಕೆ ತಟ್ಟೆ ತಂದು ಮಹಾರಾಜರಿಗೆ ಮೊದಲು ನಿವೇದನೆ ಮಾಡ್ತೀರಾ, ಆಮಂತ್ರಣ ಕೊಡ್ತೀರಾ. ಯಾವ ಸಾಧುಗಳು ಆಮಂತ್ರಣವನ್ನು ಸ್ವೀಕಾರ ಮಾಡಿ ಯಾರ ಶ್ರಾವಕರ ಮನೆಯಲ್ಲಿ ಆಹಾರಕ್ಕೆ ಹೋಗ್ತಾರೆ ಅವರು ಸಾಧು ಅಲ್ಲ, ಅವರು ಭ್ರಷ್ಟರಂತ ಆಚಾರ್ಯ ಭಗವಂತರು ಹೇಳ್ತಾರೆ. ಯಾಕಂತಂದ್ರೆ ಸಾಧುಗಳು ಆಮಂತ್ರಣ ಪೂರ್ವಕ ಆಹಾರ ಯಾವತ್ತೂ ತಗೊಳ್ಳೋದಿಲ್ಲ. ನಾನು ವಿಹಾರ ಮಾಡಿದೆ. ಆ ಸಮಯದಲ್ಲಿ ವಿಹಾರ ಮಾಡ್ತಾ ಇರುವಾಗ ಕೆಲವೊಬ್ರು ನನ್ನ ಹತ್ರನೂ ಬಂದಿದ್ರು. ನನ್ನ ಹತ್ರ ಬಂದಾಗ ನಾನು ಹೊಸಬರಿದ್ದೀರಿ ಅಂತ ತಿಳಿಸಿ ಮೊದಲು ಒಂದು ಮಾತು ಹೇಳಿದವ್ರಿಗೆಲ್ಲರಿಗೆ, ಇದು ಮಾಡೋದು ಯೋಗ್ಯ ಅಲ್ಲ, ಅಯೋಗ್ಯದ ಕೆಲಸ ಇದೆ. ಸಾಧುಗಳಿಗೆ ನಿಮಂತ್ರಣ ಕೊಡೋದು ಅಗತ್ಯ ಇಲ್ಲ. ನಿಮ್ಮ ನೆಂಟರಿಗೆ
ನಿಮ್ಮ ರಿಲೇಷನ್, ನಿಮ್ಮ ಮನೆ ನೆಂಟರು ಬರುವಂತವ್ರು ಅಂತ ನೆಂಟರಿಗೆ ನೀವು ನಿಮಂತ್ರಣ ಕೊಡಬಹುದು, ಊಟಕ್ಕೆ ಮನೆಗೆ ಬನ್ನಿ ಅಂತ. ಆದ್ರೆ ಸಾಧುಗಳಿಗೆ ನಿಮಂತ್ರಣ ಯಾವತ್ತೂ ಕೊಡಬಾರದು ಅಂತ. ತುಂಬಾ ಜನ ಸುಧಾರಣೆ ಮಾಡಿಕೊಂಡ್ರೆ ಬಹಳ ಖುಷಿ ಇದೆ, ಬಹಳ ತೃಪ್ತಿ ಇದೆ. ಯಾಕಂತಂದ್ರೆ ಸಾಧುಗಳ ಉದ್ದಿಷ್ಟ ಆಹಾರ ಜಲ ತ್ಯಾಗ ಇರುತ್ತದೆ. ಸಾಧುಗಳು ಉದ್ದೇಶಪೂರ್ವಕ ಯಾರ ಮನೆಯಲ್ಲಿ ಹೋಗಿ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ಉದ್ದಿಷ್ಟ ತ್ಯಾಗ ಇರುತ್ತದೆ ಅವರು. ಆ ಮುನಿಗಳು ಕಾಡಿನಿಂದ ಆಹಾರ ಚರ್ಯೆಗೆ ಬರ್ತಾ ಇದ್ರು. ಯಾವಾಗ ಬರ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆವಾಗಿನ ಆ ನಗರದಲ್ಲಿ ಇರುವಂತ ಶ್ರಾವಕ ಮತ್ತು ಶ್ರಾವಿಕೆಯರು ಬಹಳ ವಿವೇಕಿ ಇದ್ರು, ಬಹಳ ಜ್ಞಾನಿ ಜನ ಇದ್ರು. ಅವರು ಬಹಳ ವಿವೇಕಿ ಜನಗಳು ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಮಹಾರಾಜರು ಯಾವಾಗ ಆಹಾರಕ್ಕೆ ಬರ್ತಾರೆ ಗೊತ್ತಿಲ್ಲ, ಮತ್ತೆ ಅಚಾನಕವಾಗಿ ಬಂದ್ರೆ ಅವ್ರು ಉಪವಾಸ ಆಗತ್ತೆ ಅಂತ ಆ ಕಾರಣದಿಂದ ಎಲ್ಲರೂ ಊರಿನಲ್ಲಿ ಎಷ್ಟು ಜನರಿದ್ರು, ಎಲ್ಲ ಶ್ರಾವಕ ಶ್ರಾವಿಕೆಯರು ಎಲ್ಲರೂ ಒಂದು ನೇಮ ತಗೊಂಡಿದ್ರು. ಏನಂತಂದ್ರೆ, ಎಲ್ಲಿವರೆಗೆ ಈ ಸಾಧುಗಳು, ಈ ಮಹಾರಾಜರು, ಈ ದಿಗಂಬರ ಮುನಿಗಳು ಈ ಕಾಡಿನಲ್ಲಿ ಇರ್ತಾರೆ, ಅಲ್ಲಿವರೆಗೆ ನಾವೆಲ್ಲರೂ ದಿನಾಲೂ ಶುದ್ಧವಾಗಿ ಮನೆಯಲ್ಲಿ ಚೌಕಾಪೂರ್ವಕ ಯಾವ ಪ್ರಕಾರ ಮನೆಯಲ್ಲಿ ಚೌಕ ಹೇಗೆ ಮಾಡ್ತೀರಾ, ಯಾವ ಪ್ರಕಾರ ಶುದ್ಧಿಯಿಂದ ಅಡಿಗೆ ಮಾಡ್ತೀರಾ, ಅದೇ ತರ ನಾವು ಪ್ರತಿಯೊಬ್ಬರ ಮನೆಯಲ್ಲಿ ದಿನ ಎಲ್ಲರ ಮನೆಯಲ್ಲಿ ನಾವು ಶುದ್ಧವಾಗಿ ಮಡಿಯಿಂದ ಆ ಅಡಿಗೆ ಮಾಡಿ ನಾವು ಕೂಡ ತಿಂತೀವಿ. ಅಚಾನಕ್ ಮಹಾರಾಜರು ಬಂದ್ರೆ ಆ ಮಹಾರಾಜರಿಗೆ ನಾವು ಆಹಾರಚರ್ಯೆಯನ್ನು ಮಾಡಿ, ಅವ್ರ ಆಹಾರ ನಿರಂತರ ಮಾಡಿ ಆಮೇಲೆ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ ಅನ್ನೋಂಥ ಸಂಕಲ್ಪವನ್ನು ತಗೊಂಡಿದ್ರು. ಅದಕ್ಕೆ ದ್ವಾರಾಪ್ರೇಕ್ಷಣ ಅಂತ ಹೇಳ್ತಾರೆ, ದ್ವಾರಾಪ್ರೇಕ್ಷಣ ವ್ರತ ಅಂತ ಹೇಳ್ತಾರೆ. ದಿನ ಆ ಆಹಾರ ಸಮಯದಲ್ಲಿ ಬಾಗಿಲ ಹತ್ರ ಹೋಗಿ, ನಿಮ್ಮ ಎದುರುಗಡೆ ಮನೆ ಎದುರುಗಡೆ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಕೈಯಲ್ಲಿ ಅಷ್ಟತಟ್ಟಿ, ಕೈಯಲ್ಲಿ ಒಂದು ಕಲಶ, ಇಲ್ಲದ್ರೆ ಒಂದು ಹಣ್ಣು ಫಲ ಯಾವುದಾದ್ರೂ ಒಂದು ತಗೊಂಡು ಮುನಿಗಳನ್ನ ಕಾಯಬೇಕು. ದ್ವಾರಾಪ್ರೇಕ್ಷಣ ವ್ರತ ಅಂತ ಹೇಳ್ತಾರೆ. ಇದು ಅಲ್ಲಿ ಮುನಿಗಳು ನಿಮ್ಮ ಮನೆಗೆ ಬರಲಿ, ಊರಲ್ಲಿ ಮುನಿಗಳು ಇಲ್ಲದಿದ್ರೂ ಸಹ ನೀವು ಭಾವನೆ ಮಾಡಿದ ಫಲ, ಮುನಿಗಳಿಗೆ ಆಹಾರ ದಾನ ಕೊಟ್ಟಿದ್ದ ಪುಣ್ಯ, ಆ ಪುಣ್ಯ ನಿಮಗೆ ಸಿಗುತ್ತದೆ. ನೀವು ತಿನ್ನೋದಕ್ಕಿಂತ ಮೊದಲು ಬಾಗಲಲ್ಲಿ ಹೋಗಿ ನಿಂತಿರಬೇಕು. ಈಗ ಬಿಡಿ, ಹಾಸಿಗೆಯಲ್ಲೇನೆ ತಿಂತಾ ಇದ್ರಿ ಎಲ್ಲರೂ. ಈಗ ಮನೆಯಲ್ಲಿ ಕೂತ್ಕೊಂಡು ಹಾಸಿಗೆಯಿಂದ ಎದ್ದಿಲ್ಲ, ಇನ್ನು ಹಾಸಿಗೆಯಿಂದ ಕಾಲು ಕೆಳಗಡೆ ಬಿದ್ದಿಲ್ಲ. ಅದಕ್ಕಿಂತ ಮುಂಚೆ ಬೆಡ್ ಕಾಫಿ, ಬೆಡ್ ಟೀ ಕದಿ ಪೇಲಾಸ್ಕೆ ಸೌರ ಯಾವಾಗ ಕುಡ್ತೇವೆ ನಿಂಗೆ ಹಾಸಿಗೆಗಿಂದ ಎದ್ದು ಕುಡ್ಲಿ? ಚಾ, ಕಾಫಿ, ತಿಂಡಿ, ನಾಷ್ಟ, ಊಟ ಅಲ್ಲ ಈಗ ಎಲ್ಲರಿಗೂ ಬರ್ತೈತಿ. ಈಗ ದೊಡ್ಡ ದೊಡ್ಡ ಸಿಟಿಲಿ ಮುಖ ತಡ್ಕೊಳ್ಳೋಂಗಿಲ್ಲ, ಹಲ್ಲು ಉಜ್ಜೋಂಗಿಲ್ಲ. ಮೊದಲು ಟೀ ಕುಡಿಯೋದು ಸೌರ, ಮೊದಲು ಕಾಫಿ ಕುಡಿಯೋದು. ನಿನಗೂ ಬೇಕೇ? ನಂಗ ಬೇಕಾದ್ರೆ ಹೇಳಿಲ್ಲ, ಮಾಡೋಣ ವ್ಯವಸ್ಥೆ. ಅದನ್ನ ಬೇಡ ನೋಡು, ನೀನು ಬಹಳ ಒಳ್ಳೆ ಹುಡುಗ ಇದೆಯಾ. ಈಗಿನ ಪರಿಸ್ಥಿತಿ ಈ ಪ್ರಕಾರ ಆಗಿಬಿಟ್ಟಿದೆ. ಆದ್ರೆ ಅವಾಗಿನ ಕಾಲದಲ್ಲಿ ಮುನಿಗಳು ಆಹಾರಕ್ಕೆ ಬರೋ ಸಮಯ ಬಿಟ್ಟು, ಅಂದ್ರೆ ಆಹಾರಕ್ಕೆ ಬಂದು ಹೋಗುವಂತ ಸಮಯವನ್ನು ಬಿಟ್ಟು ಆಮೇಲೆ ಎಲ್ಲರೂ ಬಾಯಲ್ಲಿ ನೀರು ಹಾಕೊಳ್ತಾ ಇದ್ರು, ಊಟ ಮಾಡ್ತಿದ್ರು, ಅನ್ನವನ್ನು ಗ್ರಹಣ ಮಾಡ್ತಾ ಇದ್ರು ಅಂತ ಎಲ್ಲರೂ ನೇಮ ತಗೊಂಡಿದ್ರು. ಒಂದು ಸಂದರ್ಭ ಆಯಿತು. ಒಂದು ದಿವಸ ಮುನಿಗಳು ಚರ್ಯೆಗೋಸ್ಕರ ಊರಿನಲ್ಲಿ ಪ್ರವೇಶ ಮಾಡಿದ್ರು, ಕಾಡಿನಿಂದ ಬಂದ್ರು. ಎಲ್ಲರ ಮನೆ ಎದುರುಗಡೆ ಎಲ್ಲರೂ ಮಡಿ ಉಟ್ಕೊಂಡಿದ್ದಾರೆ, ಬಿಳಿ ಬಿಳಿ ವಸ್ತ್ರಗಳನ್ನ ಧಾರಣೆ ಮಾಡಿಕೊಂಡಿದ್ದಾರೆ. ಎಲ್ಲರೂ ಮುನಿಗಳನ್ನ ಪಡಗಾನ ಮಾಡೋದಕ್ಕೋಸ್ಕರ, ಬಲ್ಕೊಳ್ಳೋದಕ್ಕೋಸ್ಕರ, ಮುನಿಗಳನ್ನ ಆಹ್ವಾನ ಮಾಡೋದಕ್ಕೋಸ್ಕರ ತಮ್ಮ ಮನೆ ಮುಂದೆ ಬಾಗಲ ಎದುರುಗಡೆ ನಿಂತ್ಕೊಂಡು, ಯಾರ ಕೈಯಲ್ಲಿ ಅಷ್ಟಕ್ಕೆ ತಟ್ಟೆ ಹಿಡ್ಕೊಂಡಿದ್ದಾರೆ, ಯಾರು ಕಲಶಗಳನ್ನ ಹಿಡ್ಕೊಂಡಿದ್ದಾರೆ, ಯಾರು ಹಣ್ಣು ಹಿಡ್ಕೊಂಡಿದ್ದಾರೆ, ಯಾರು ಏನೇನೋ ವಸ್ತುಗಳನ್ನ ಹಿಡ್ಕೊಂಡು ಮುನಿಗಳಿಗೆ ಬಲ್ಕೊಳ್ತಾ ಇದ್ದಾರೆ. ಭೋ ಸ್ವಾಮಿ ನಮೋಸ್ತು 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 ಅಂತ ಜೋರಾಗಿ ಭಗವಂತರ ಆ ಮುನಿಗಳನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಎಲ್ಲರ ಮನೆ ಎದುರುಗಡೆ ಮುನಿಗಳು ವಿಧಿ ಹಿಡ್ಕೊಂಡಿದ್ರು. ವೃತ್ತಿ ಪರಿಸಂಖ್ಯಾನ ವ್ರತವನ್ನು ಪಾಲನೆ ಮಾಡುವಂತ ಮುನಿಗಳಿದ್ರು. ಅವರು ಆ ತಪದ ಧಾರಣೆ ಮಾಡಿಕೊಂಡು ಆ ಮುನಿಗಳು ವೃತ್ತಿ ಪರಿಸಂಖ್ಯಾನ ವ್ರತ ಪಾಲನೆ ಮಾಡ್ತಾ ಊರಿನಲ್ಲಿ ಎಲ್ಲರ ಮನೆಯ ಎದುರುಗಡೆಯಿಂದ ಅವರು ಹೋಗ್ತಾ ಒಬ್ಬ ಸೇಠಜಿಯ ಮನೆ ಮುಂದೆ ಹೋಗಿ ಅವರಿಗೆ ವಿಧಿ ಸಿಕ್ತು. ವಿಧಿ ಸಿಕ್ಕಿದ ಕೂಡಲೇ ಆ ಮುನಿಗಳು ಆ ಸೇಠಜಿ ಎದುರುಗಡೆ ಹೋಗಿ ನಿಂತ್ಕೊಂಡ್ರು. ಸೇಠಜಿಗೆ ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಖುಷಿಯಿಂದ ಆ ಸೇಠಜಿ ಮಹಾರಾಜರಿಗೆ ಬಲ್ಕೊಂಡ 3 ಪ್ರದಕ್ಷಿಣೆ ಹಾಕಿದ. ಮುನಿಗಳಿಗೆ ನಮೋಸ್ತು ಹೇಳಿದ. ನಮೋಸ್ತು ನಮೋಸ್ತು ನಮೋಸ್ತು, ಆಹಾರ ಜಲ ಶುದ್ಧವಿದೆ ಮಹಾರಾಜರೇ, ನಮ್ಮ ಮನೆ ಒಳಗಡೆ ನಮ್ಮ ಚೌಕ
ಲೋಕದ ಮನೆಯಲ್ಲಿ ಪ್ರವೇಶ ಮಾಡಿ ಅಂತ ಮುನಿಗಳನ್ನ ಆಹ್ವಾನ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಹೋದ. ಮುನಿಗಳನ್ನ ಒಳಗಡೆ ಕರ್ಕೊಂಡು ಹೋಗಿ ಉಚ್ಚ ಸ್ಥಾನದ ಮೇಲೆ ಅವರಿಗೆ ಕೂರ್ಲಿಕ್ಕೆ ಸ್ಥಾನವನ್ನು ಬಿಟ್ಟುಕೊಟ್ಟ. ಆ ಮುನಿಗಳು ಆ ಸ್ಥಾನ ಮೇಲೆ ಕೂತ್ಕೊಂಡ್ರು. ಪಾದ ಪೂಜೆ ಆಯಿತು. ಅಷ್ಟಕ ಆಗ್ತಾ ಇದೆ, ಅಷ್ಟಕ ನಡೀತಾ ಇದೆ, ಅಷ್ಟ ದ್ರವ್ಯದಿಂದ ಪೂಜೆ ನಡೀತಾ ಇದೆ. ಪೂಜೆ ಮಾಡ್ತಾ 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 ಆ ಸಮಯದಲ್ಲಿ ಆ ಅಷ್ಟ ದ್ರವ್ಯಗಳಲ್ಲಿ ಒಂದು ರತ್ನದ ದೀಪ ಇತ್ತು. ಆ ಶ್ರಾವಕ ಸೇಠಜಿ, ಆ ಶ್ರಾವಕ ಆ ಮುನಿಗಳ ಹೆಸರು ತಗೊಂಡು ಮಮ ಕೇವಲ ಜ್ಞಾನ ಪದ ಪ್ರಾಪ್ತಾಯ ದಿವ್ಯ ದೀಪಂ ನಿರೋಪಾಮಿತಿ ಸ್ವಹ ಅಂತ ಆ ರತ್ನದ ದೀಪವನ್ನು ಅಲ್ಲಿ ಬೆಳಗಿದ. ಮುನಿಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಎಲ್ಲ ವಿಧಿಯನ್ನು ನೋಡ್ಕೊಳ್ತಾ ಇದ್ದಾರೆ, ಎಲ್ಲ ವಿಧಿಯನ್ನು ತಿಳ್ಕೊಳ್ತಾ ಇದ್ದಾರೆ. ಅಷ್ಟಕ ಆಯ್ತು, ಪೂಜೆ ಆಯ್ತು, ಅಷ್ಟದ್ರವ್ಯ ಪೂಜೆ ಆದ ನಂತರ ಆ ಮನೆ, ಆ ಪೀಠ ಎತ್ತಿ ಬಾಗಿಲದ ಹತ್ತಿರ ಹೊರಗಡೆ ಓದಿಟ್ಟಿರೋದನ್ನ, ಆ ಬಾಗಿಲ ಹತ್ತಿರ ಆ ಪೀಠವನ್ನು ಎತ್ತಿ ಓದು ಹೊರಗಡೆ ಇಟ್ಟಿರು. ಎಲ್ಲರೂ ತನ್ನ ಗಂಧದಲ್ಲಿ ಯಾರು ಅನ್ನವನ್ನು ತೋಡ್ತಾ ಇದ್ದಾರೆ, ಯಾರು ತಟ್ಟೆಯನ್ನು ತುಂಬಿಕೊಳ್ತಾ ಇದ್ದಾರೆ, ಎಲ್ಲ ದ್ರವ್ಯಗಳನ್ನ ತಟ್ಟೆಯಲ್ಲಿ ಬಾವುದಲ್ಲಿ ಬಟ್ಲಿನಲ್ಲಿ ಹಾಕ್ತಾ ಇದ್ದಾರೆ, ಯಾರು ಕೈ ತೊಳ್ಕೊಳ್ತಾ ಇದ್ದಾರೆ, ಯಾರು ಶುದ್ಧಿ ಹೇಳ್ತಾ ಇದ್ದಾರೆ, ಎಲ್ಲ ಅವ್ರವ್ರ ಕ್ರಿಯೆಯಲ್ಲಿ ಎಲ್ಲರೂ ಮಸ್ತವಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ಮುನಿಗಳು ಅವರು ಆಹಾರ ಮುದ್ರೆಯನ್ನು ಹಿಡ್ಕೊಂಡು ಕೂತ್ಕೊಂಡಿರುವಾಗ ಬಾಗಿಲ ಕಡೆ ದೃಷ್ಟಿ ಹೋಯ್ತು. ಸ್ಮಿತವಾಗಿ ನಕ್ಕಿದ್ರು, ಮತ್ತೆ ಹಾಗೆ ಸುಮ್ಮನೆ ಕೂತ್ಕೊಂಡ್ರು. ಅದರಲ್ಲಿ ಆ ಮನೆಯಲ್ಲಿರುವಂತಹ ಸೇಠಜಿ ಬಾಗಿಲ ಕಡೆ ಒಂದು ದೃಷ್ಟಿ ಹೋಯಿತು. ಎಲ್ಲಿ ಅಷ್ಟಕದ ಪೀಠ ಇಟ್ಟಿದ್ರು ಆ ಪೀಠದಲ್ಲಿ ರತ್ನದ ದೀಪ ಇತ್ತಲ್ಲ, ಆ ದೀಪ ಎಲ್ಲಿ ಕಾಣಿಸ್ತಾ ಇಲ್ಲ. ಆ ರತ್ನದ ದೀಪ ಅವರಿಗೆ ಕಾಣಿಸ್ತಾ ಇಲ್ಲ. ಸೇಠಜಿ ಗಾಬರಿ ಆಗಿಬಿಟ್ಟ. ಸೇಠಜಿಗೆ ಬಹಳ ಗಾಬರಿ ಆಯ್ತು. ಅವನಿಗೆ ಆರ್ದ್ರೌದ್ರದಾನ ಪರಿಣಾಮ ಆಯಿತು. ರತ್ನದ ದೀಪ ಇತ್ತು, ನವರತ್ನದ ದೀಪ ಇತ್ತು. ಈ ನವರತ್ನದ ದೀಪ ಯಾರು ಕಳ್ಳತನ ಮಾಡಿಕೊಂಡ್ರು? ಮುನಿಗಳ ಮಾತ್ರ ಒಳಗಡೆ ಬಂದರ. ಮುನಿಗಳ ಜೊತೆ ಬೇರೆಯವರು ಯಾರು ಬಂದಿಲ್ಲ. ಊರು ಹೊರಗಡೆಯವರು ಯಾರು ಬಂದಿಲ್ಲ, ಊರಿನವರು ಯಾರು ಬಂದಿಲ್ಲ, ಬೇರೆ ಮನೆಯವರು ಸಹ ಈ ಮನೆಯಲ್ಲಿ ಇನ್ನೂ ಯಾರು ಬಂದಿಲ್ಲ. ಇಷ್ಟು ಸಮಯದಲ್ಲಿ ಆ ರತ್ನದ ದೀಪ ಯಾರು ಕಳ್ಳತನ ಮಾಡಿಕೊಂಡ್ರು? ಒಬ್ರಿಗಿಂತ ಒಬ್ರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಮನೆಯಲ್ಲಿ. ಮುನಿಗಳು ಆಹಾರ ಮುದ್ರೆ ಹಿಡ್ಕೊಂಡು ಹಾಗೆ ಕೂತ್ಕೊಂಡಿದ್ದಾರೆ ಅಲ್ಲಿ. ಆದ್ರೆ ಯಾರಿಗೆ ಮುನಿಗಳ ಬಗ್ಗೆ ಕಾಳಜಿನೇ ಇಲ್ಲ, ಎಲ್ಲರಿಗೆ ಆ ರತ್ನ ದೀಪದ ಬಗ್ಗೆ ಕಾಳಜಿ. ರತ್ನ ದೀಪವನ್ನು ಹುಡುಕ್ತಾ ಇದ್ದಾರೆ ಎಲ್ಲರೂ. ಆ ಮನೆ, ಈ ಮನೆ, ಅಲ್ಲಿ ಇಲ್ಲಿ, ಆ ರೂಮು, ಈ ರೂಮು, ಒಳಗಡೆಯಲ್ಲಿ ಇಟ್ಟುವ, ಎಲ್ಲಿ ಪಾತ್ರೆಗಳಲ್ಲಿ ಬಿತ್ತ, ಹಾಗೆ ಹೀಗೆ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಚಿಂತನೆ ಮಾಡ್ತಾನೆ, ಹೊರಗಡೆಯಿಂದ ಅಂತೂ ಯಾರು ಬಂದಿಲ್ಲ, ಒಳಗಡೆಯಿಂದ ಅಂತೂ ಯಾರು ಹೊರಗಡೆ ಹೋಗಿಲ್ಲ. ಬಂದಿದ್ದಾರೆ ಅಂದ್ರೆ ಮಾತ್ರ ಮುನಿಗಳು ಬಂದಿದ್ದಾರೆ, ಮುನಿಗಳನ್ನು ಬಿಟ್ಟರೆ ಯಾರು ಬಂದಿಲ್ಲ ಆಗುವುದಿಲ್ಲ. ಮುನಿಗಳು ಮೌನವಾಗಿದ್ರು. ಮೌನದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು, ಕಣ್ಣನ್ನು ಮುಚ್ಕೊಂಡು, ಕಣ್ಣನ್ನು ಮುಚ್ಚಿ ಶಾಂತ ರೀತಿಯಿಂದ ಕೂತ್ಕೊಂಡಿದ್ದಾರೆ. ಮುನಿಗಳಿಗೆ 2 ಸರ್ತಿ ಕೇಳಿದ್ರು, 3 ಸರ್ತಿ ಕೇಳಿದ್ರು. ಮನೆಯಲ್ಲಿರೋರು ಎಲ್ಲರೂ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಮುನಿಗಳು ಅಂದ್ರು, ಇದು ನನ್ನ ಮೇಲೆ ಉತ್ಸರ್ಗ ಬಂದಿದೆ, ಇದು ನನ್ನ ಮೇಲೆ ಉತ್ಸರ್ಗ ಬಂದಿದೆ. ಈ ಉತ್ಸರ್ಗ ಸಂದರ್ಭದಲ್ಲಿ ನಾನು ಮೌನ ಬಿಟ್ಟು ಮಾತಾಡಬಾರದು. ನಾನು ನನ್ನ ಮೌನ ಬಿಟ್ಟು, ಆಹಾರ ಮುದ್ರೆಯನ್ನು ಬಿಟ್ಟು ನಾನು ಅವ್ರ ಜೊತೆ ಮಾತಾಡಲಿಕ್ಕೆ ಯೋಗ್ಯ ಸಮಯ ಅಲ್ಲ ಇದು ಅಂದ್ರು. ಮತ್ತು ಮುನಿಗಳು ಸಂಕಲ್ಪ ಮಾಡಿದ್ರು. ಏನ್ ಸಂಕಲ್ಪ ಅಂತಂದ್ರೆ, ಎಲ್ಲಿವರೆಗೆ ಈ ಉತ್ಸರ್ಗ ದೂರವಾಗಲ್ಲ ಅಲ್ಲಿವರೆಗೆ ನಾನು ಮೌನ ಅಂತ, ಎಲ್ಲಿವರೆಗೆ ಉತ್ಸರ್ಗ ದೂರ ಆಗಲ್ಲ ಅಲ್ಲಿವರೆಗೆ ಮೌನ ಅಂತ ಸಂಕಲ್ಪ ಮಾಡ್ರು. ಅದರ ಜೊತೆಗೆ ಮತ್ತೊಂದು ಸಂಕಲ್ಪ ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲಿವರೆಗೆ ಈ ಉತ್ಸರ್ಗ ದೂರ ಆಗಲ್ಲ ಅಲ್ಲಿವರೆಗೆ 4 ಪ್ರಕಾರದ ಆಹಾರ ಮತ್ತು ಜಲವನ್ನು ತ್ಯಾಗ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರು. ಸಂಕಲ್ಪ ಆಯಿತು. ದೃಢವಾಗಿ ಕುತ್ಕೊಂಡ್ಬಿಟ್ರು ಮುನಿಗಳು. ಎಲ್ಲರೂ ಕೇಳ್ತಾ ಇದ್ದಾರೆ, ಯಾರಿಗೂ ಉತ್ತರ ಸಿಗ್ತಾ ಇಲ್ಲ. ಬೇರೆಯವ್ರನ್ನ ಕೇಳಲಿಕ್ಕೆ ಅವಕಾಶನೇ ಇಲ್ಲ, ಯಾಕಂದ್ರೆ ಮುನಿಗಳಿಗೆ ಕೇಳ್ತಾ ಇದ್ದಾರೆ ಎಲ್ಲರೂ. ಅದರಲ್ಲಿ ಒಬ್ಬ ಒರಟು ವ್ಯಕ್ತಿ ಇದ್ದ. ಒರಟು ವ್ಯಕ್ತಿ ಮುನಿಗಳಿಗೆ ಹೆದರಿಸಿ ಕೇಳಬೇಕಂತ ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಬಂದ. ಹೆದರಿಸಬೇಕಂತ ಕೈಯಲ್ಲಿ ಇರುವಂತಹ ಕೋಲನ್ನು ಜೋರಾಗಿ ಆ ಮುನಿಗಳ ಎದುರುಗಡೆ ಆ ಕೋಲನ್ನು ಜೋರಾಗಿ ಬಡದ. ಹೇಳ್ತೀರಾ ಇಲ್ಲ ನೀವು ರತ್ನದ ದೀಪವನ್ನು ಯಾರು ತಗೊಂಡಿದ್ದಾರೆ ಅಂತ? ಮುನಿಗಳು
ಮುನಿಗಳಂತೂ ಬೇಕಂತ ನೈಸರ್ಗಿಕ ಉಪಸರ್ಗಗಳಲ್ಲಿ ಹೆದರುವುದಿಲ್ಲ. ಕಾಸಾಡಿ ಆ ಕೋಲಿಗೆ ಆ ವ್ಯಕ್ತಿಗೆ ಹೆದರ್ತಾರ? ಹೆದರಿಲ್ಲ ಮುನಿಗಳು. ಆಹಾರ ಮುದ್ರೆಯನ್ನು ಬಿಟ್ಟುಕೊಂಡ್ರು, ಎರಡೂ ಕೈಗಳನ್ನ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡ್ಬಿಟ್ರು, ಶಾಂತ ರೀತಿಯಿಂದ ಕೂತ್ಕೊಂಡ್ರು. ಮತ್ತಿಷ್ಟ ಕ್ರೋಧ ಬಂತು ಆ ವ್ಯಕ್ತಿಗೆ. ನಾವಿಷ್ಟೆಲ್ಲರೂ ಕೇಳ್ತಾ ಇದ್ದೀವಿ, ಆದ್ರೂ ಸಹ ಮುನಿಗಳು, ಈ ಮುನಿ ನನಗೆ ಉತ್ತರ ಹೇಳ್ತಾ ಇಲ್ಲ, ಎಷ್ಟು ಹಠವಾದಿ ಇದ್ದಾನೆ ಇವನು ಅಂತ ವ್ಯಕ್ತಿಗೆ, ಆ ಕೋಲ್ ಹಿಡ್ಕೊಂಡಿದಂತ ವ್ಯಕ್ತಿಗೆ ಕ್ರೋಧದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಅದೇ ಕೋಲವನ್ನು ತಗೊಂಡು ಆ ಮುನಿಗಳಿಗೆ ಒಂದು ಹೆಟ್ಟುತ್ತಾನೆ. ಮುನಿಗಳಿಗೆ ಹೆಟ್ಟಿದ. ಮುನಿಗಳು ಆದ್ರೂ ಕೂಡ ಶಾಂತ, ಆದ್ರೂ ಕೂಡ ಸಂಯಮದಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ಸರ್ತಿ ಹೆಟ್ಟಿದ, ಎರಡು ಸರ್ತಿ ಆ ಒಬ್ಬ ವ್ಯಕ್ತಿ ಹೊಡಿತಾರೋ ಅಂತ ನೋಡಿ ಮತ್ತೆ ಮನೆಯಲ್ಲಿರುವಂತ 4-5 ಜನಗಳು ಮತ್ತೆ ಕೋಲ್ ತಂದ್ರು. ಅವ್ರನ್ನ ಎಲ್ಲರೂ ಸೇರಿ ಆ ಮುನಿಗಳನ್ನ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೇಳು, ರಕ್ತದ ದೀಪ ಏನಾಯ್ತು? ನವರತ್ನದ ದೀಪ ಏನಾಯ್ತು? ಬಹಳ ಬೆಲೆ ಬಾಳುವಂತ ಈ ದೀಪ ಇತ್ತು, ಅದನ್ನ ಏನ್ ಮಾಡಿದೆ ಹೇಳು? ಏನ್ ಮಂತ್ರ ತಂತ್ರದಿಂದ ಮಾಯ ಮಾಡಿದೀಯಾ? ಅದು ಎಲ್ಲಿಟ್ಟಿದೆ ಹೇಳು, ತೋರಿಸ್ಕೊಡು ಅನ್ನಂತ ಬಡಗಿ ತಗೊಂಡು, ಆ ಕೋಲ್ ತಗೊಂಡು ಎಲ್ಲರೂ ಆ ಮುನಿಗಳನ್ನ ಹೊಡಿತಾ ಇದ್ದಾರೆ. ಹೊಡಿತಾ ಇರುವಾಗ ಆದ್ರೂ ಕೂಡ ಆ ಮುನಿಗಳು ಶಾಂತ ಸಂಯಮ ಧಾರಣೆ ಮಾಡಿಕೊಂಡು, ಮುಖದ ಮೇಲೆ ಇಷ್ಟು ತೇಜ ಇದೆ. ಮುನಿಗಳು ಅಂತಾರೆ, ಇದು ನನ್ನ ಮೇಲೆ ಆಗ್ತಾ ಇರುವಂತ ಉಪಸರ್ಗ, ಇದರಿಂದ ನನ್ನ ಕರ್ಮ ನಿರ್ಜರ ಆಗ್ತಾ ಇದೆ, ನನಗೆ ಕರ್ಮ ಕಟ್ಕೊಳ್ತಾ ಇಲ್ಲ, ನನ್ನ ಕರ್ಮ ನಿರ್ಜರ ಆಗ್ತಾ ಇದೆ, ನನ್ನ ಆತ್ಮದಲ್ಲಿರುವಂತ ಕರ್ಮ ಮಲಗಳು ದೂರವಾಗ್ತಾ ಇದೆ ಅಂತ ತಿಳಿದುಕೊಂಡು ಆ ಮುನಿಗಳು ಶಾಂತ ರೀತಿಯಿಂದ ಸಂಯಮವನ್ನು ಧಾರಣೆ ಮಾಡಿಕೊಂಡು ಅದನ್ನೆಲ್ಲವನ್ನು ಸಹನೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಸಹನೆ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕರ್ಮಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಹೊಡಿತಾ ಇರುವಾಗ ಒಬ್ಬ ವ್ಯಕ್ತಿನ ಕೈಯಲ್ಲಿರುವಂತ ಕೋಲು ಮುನಿಗಳ ಮೈಗೆ, ಶರೀರಕ್ಕೆ ತಾಗಿ ಆ ಕೋಲು ಮುರಿತು. ಕೋಲು ಮುರಿದ ನಂತರ ಒಂದು ತುಂಡ, ಆ ಕೋಲದಲ್ಲಿರುವಂತ ಒಂದು ತುಂಡು ಹೊರಗಡೆ ಹೋಯ್ತು. ಹೊರಗಡೆ ಹೋಗಿ ಮನೆ ಎದುರುಗಡೆ ಇರುವಂತ ಒಂದು ಮರ, ಆ ಮರದ ಮೇಲೆ ಆ ಕೋಲು ಸಿಡಿದು ಹೋಗಿಬಿಟ್ಟು. ಆ ಮರದ ಮೇಲೆ ಒಂದು ಪಕ್ಷಿ ಕೂತಿತ್ತು. ಆ ಪಕ್ಷಿ ಮುಖದಲ್ಲಿ ಆ ಪಕ್ಷಿ ತುದಿ ಮುಖದಲ್ಲಿ ಒಂದು ದೀಪ ಇತ್ತು. ಆ ಪಕ್ಷಿಗೆ ಹೋಗಿ ಆ ಕೋಲ್ ತುಂಡು ಹೋಗಿ ಬಡಿತು. ಬಡಿದ ತಕ್ಷಣ ಆ ರತ್ನ ದೀಪ ಕೆಳಗಡೆ ಬಂದು ಬಿತ್ತು. ರತ್ನ ದೀಪ ಕೆಳಗಡೆ ಬಂದು ಬಿದ್ದ ತಕ್ಷಣ ಎಲ್ಲರೂ ಆ ರತ್ನ ದೀಪ ನೋಡ್ತಾರೆ. ನೋಡಿ ಎಲ್ಲರಿಗೂ ತುಂಬಾ ಸಂತೋಷ ಆಯ್ತು, ರತ್ನದೀಪ ಸಿಕ್ತು ಅಂತ. ಮುನಿಗಳಿಗೆ ಎಲ್ಲವನ್ನು ಗೊತ್ತಿತ್ತು. ಆ ರತ್ನದೀಪ ಯಾರು ತಗೊಂಡು ಹೋಗಿದ್ದಾರೆ? ಆ ಮರದಲ್ಲಿ ಹೋಗಿ ನೋಡ್ತಾರೆ, ಒಂದು ನವಿಲ ಆ ಮರದಲ್ಲಿ ಕೂತ್ಕೊಂಡಿದೆ. ಆ ನವಿಲು ಆ ರತ್ನ ದೀಪವನ್ನು ತನ್ನ ಬಾಯಲ್ಲಿ ಹಿಡ್ಕೊಂಡು ಅದನ್ನು ಮೇಲೆ ಹೋಗಿ ತಗೊಂಡು ಕೂತ್ಕೊಂಡಿತ್ತದು. ಮುನಿಗಳು ಅದನ್ನು ನೋಡಿದ್ರು, ಆದರೆ ಹೇಳಲಿಲ್ಲ. ಮುನಿಗಳು ಆ ಪಕ್ಷಿ ತಗೊಂಡು, ಆ ನವಿಲು ತಗೊಂಡು ಹೋಗಿದ್ದು ನೋಡಿದ್ರು, ಆದ್ರೂ ಅವರು ಹೇಳಲಿಲ್ಲ. ಅವರು ಮನಸ್ಸು ಮಾಡಬಹುದಿತ್ತು, ಸ್ವಲ್ಪ ದೃಷ್ಟಿ ಹೀಗೆ ಮರದ ಕಡೆ ನೋಡಬಹುದಿತ್ತು, ನೋಡಿದ್ರೆ ಎಲ್ರಿಗೂ ಗೊತ್ತಾಗಬಹುದಿತ್ತು ಆ ಮರದಲ್ಲಿ ಆ ಪಕ್ಷಿ ಇದೆ, ಪಕ್ಷಿ ಬಾಯಲ್ಲಿ ರತ್ನ ದೀಪ ಇದೆ ಅಂತ ಗೊತ್ತಾಗ್ತಿತ್ತು. ಆದ್ರೆ ಮುನಿಗಳು ಸ್ವಲ್ಪ ಕೂಡ ಆ ಕಡೆ ನೋಡ್ಲಿಲ್ಲ. ಯಾಕೆ? ನಾನು ಆ ಕಡೆ ನೋಡಿದ್ರೆ, ನಾನು ನನ್ನ ದೃಷ್ಟಿ ಆ ಕಡೆ ಮಾಡಿದ್ರೆ ಎಲ್ಲರೂ ಹೋಗಿ ಆ ಪಕ್ಷಿಯನ್ನು ಹೊಡೆದು ಅದರ ಬಾಯಲ್ಲಿ ಇರುವಂತಹ ರತ್ನ ದೀಪವನ್ನು ತೆಗೆದು ಬಿಡುತ್ತಾರೆ. ನನ್ನಿಂದ ಆ ಪಕ್ಷಿಗೆ ನೋವು ಆಗಬಾರದು, ನನ್ನಿಂದ ಆ ಪಕ್ಷಿಗೆ, ಆ ನವಿಲಿಗೆ ತೊಂದರೆ ಆಗಬಾರದು ಅನ್ನೋಂತ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಹೊಡಿತಾ ಇರುವಂತಹ ಏಟುಗಳನ್ನು, ಎಲ್ಲರೂ ಬೈತಾ ಇರುವಂತಹ ಬೇಗಳೆಗಳನ್ನು, ಎಲ್ಲರೂ ಮಾತಾಡ್ತಾ ಇರುವಂತಹ ಮಾತುಗಳನ್ನು ಸ್ವೀಕಾರ ಮಾಡಿದ್ರು. ಆದರೆ ಬಾಯಿಂದ, ಕಣ್ಣಿಂದ, ಕೈಗಳಿಂದ ಇಶಾರೆ ಸಹ ಮಾಡಲಿಲ್ಲ. ಆ ಪಕ್ಷಿ ನೋವು ಅನುಭವಿಸಬಾರದು ಅನ್ನೋಂಥ ಮಾತ್ರ ಒಂದು ಉದ್ದೇಶದಿಂದ. ಗೊತ್ತಾಯ್ತು ಎಲ್ಲರಿಗೆ, ಮಹಾರಾಜರದು ಏನೂ ತಪ್ಪಿಲ್ಲಾಗಿತ್ತು, ಮಹಾರಾಜರು ಏನೂ ತಪ್ಪು ಮಾಡಲಾಗಿದ್ರು. ಆದ್ರೂ ಸಹ ನಾವು ಮೂರ್ಖರು. ಆ ರಕ್ತ ದೀಪದ ಮೇಲೆ ಇರುವಂತಹ ಮೋಹದ ಕಾರಣದಿಂದ ಆ ಮುನಿಗಳನ್ನು ನಾವು ಹೊಡೆದಿವಿ, ಮುನಿಗಳಿಗೆ ಬೈದಿವಿ, ಬೇಡ ಅನ್ನುವಂತ ಗಲೀಜುವಾದ ಶಬ್ದಗಳನ್ನ ಪ್ರಯೋಗ ಮಾಡಿದ್ವಿ ಮುನಿಗಳ ಮೇಲೆ. ಇದು ಬಹಳ ದೊಡ್ಡ ತಪ್ಪಾಗಿದೆ ನಮ್ಮಿಂದ. ಪಶ್ಚಾತ್ತಾಪ ಆಯ್ತು ಎಲ್ಲರಿಗೆ ಪಶ್ಚಾತ್ತಾಪ ಆಯಿತು. ಎಲ್ಲರೂ ಮುನಿಗಳಿಗೆ ಕ್ಷಮೆ ಕೇಳ್ತಾ ಇದ್ದಾರೆ.
ಮುನಿಗಳಂದರು, ನಿಮ್ಗೆಲ್ಲರಿಗೆ ಕ್ಷಮೆ ಮಾಡಿದ್ದೀನಿ. ಮುನಿಗಳಂದರು, ನಿಮ್ಮೆಲ್ಲರಿಗೆ ಕ್ಷಮೆ ಇದೆ, ಎಲ್ಲರಿಗೆ ಕ್ಷಮೆ ಮಾಡಿದ್ದೀನಿ, ಯಾರು ಅಳಬೇಡಿ. ನೀವು ಮಾಡಿದ್ದು ನನ್ನ ಮೇಲೆ ಉಪಕಾರ ಇತ್ತು, ನೀವು ಮಾಡಿದ್ದು ನನಗೆ ಬಹಳ ದೊಡ್ಡ ಉಪಕಾರವಾಯಿತು ಅಂತಂದ್ರು. ಮುನಿಗಳು ಅಲ್ಲಿಂದ ಪಿಂಚಿ ತಗೊಂಡ್ರು, ಆಹಾರ ಅಂತೂ ಇಲ್ಲ, ಪಿಂಚಿ ಕಮಂಡ್ರು ತಗೊಂಡ್ರು, ಕಾಡಿನ ದಿಶೆಯಲ್ಲಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಕಾಡಿನ ದಿಶೆಯಲ್ಲಿ ಹೋಗಲಿಕ್ಕೆ ಪ್ರಾರಂಭವಾಯಿತು. ಆ ಮನೆಯಲ್ಲಿ ಇರುವಂತ ಎಲ್ಲರೂ ಮಹಾರಾಜರ ಎದುರುಗಡೆ ಬುದ್ದು ಎಲ್ಲರೂ ಕಾಲು ಹಿಡಿದು ಅಳುತ್ತಾ ಇದ್ದಾರೆ. ಆ ಕಣ್ಣಿನಿಂದ ಮುನಿಗಳ ಪಾದ ಪ್ರಕ್ಷಾಳನವಾಗ್ತಾ ಇದೆ. ಆದರೂ ಸಹ ಮುನಿಗಳು ನಿಂದಿರಲಿಲ್ಲ. ಎಲ್ಲರೂ ಬೇಡ್ಕೊಳ್ತಾ ಇದ್ದಾರೆ, ಮುನಿಗಳೇ ನೀವು ಬಂದಿದ್ದು ಆಹಾರಕ್ಕೆ, ಆಹಾರ ಮಾಡಿ ಹೋಗಿ, ನಮಗೆ ಕ್ಷಮೆ ಮಾಡಿ, ನಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ, ನಾವೆಲ್ಲ ಮೂರ್ಖರಿದ್ದೀವಿ, ನಮಗೆ ಕ್ಷಮೆ ಮಾಡಿ, ನೀವು ನಿಂತುಕೊಳ್ಳಿ, ಆಹಾರ ಮಾಡಿ ಹೋಗಿ. ಆದ್ರೆ ಮುನಿಗಳು ಅಂದ್ರು, ಇದನ್ನು ಬಿಟ್ಟಾಯ್ತು, ಇದನ್ನು ಒಂದು ಸರ್ತಿ ನಾನು ಬಿಟ್ಟೆ, ಇದನ್ನು ಪುನಃ ಹಿಡಿಲಿಕ್ಕೆ ನನಗೆ ಅವಕಾಶ ಇರೋದು ಮುಂದಿನ 24 ಗಂಟೆ ಆದ ನಂತರ. ಅಲ್ಲಿವರೆಗೆ ಇದನ್ನು ಪುನಃ ನಾನು ಹಿಡಿಲಿಕ್ಕೆ ಯೋಗ್ಯ ಅಲ್ಲ. ಯಾಕಂದ್ರೆ ದಿನದಲ್ಲಿ ಮುನಿಗಳು ಮಾತ್ರ ಒಂದು ಸರ್ತಿ ಈ ಆಹಾರ ಮುದ್ರೆಯನ್ನು ಹಿಡಿಲಿಕ್ಕೆ ಅವರಿಗೆ ಅವಕಾಶ ಇದೆ. ಇದನ್ನು ಒಂದು ಸರ್ತಿ ಬಿಟ್ರಂದ್ರೆ ಇದನ್ನು ಪುನಃ ಹಿಡಿಲಿಕ್ಕೆ ಅವರಿಗೆ ಅವಕಾಶವಿಲ್ಲ ಅಂದ್ರು. ಈ ಆಹಾರ ಮುದ್ರೆ ಬಿಟ್ಟಿದ್ರು, ಪಿಂಚಿ ಕಮಂಡಲು ಹಿಡ್ಕೊಂಡ್ರು. ಮುನಿಗಳು ಕಾಡಿನ ದಿಶೆಯಲ್ಲಿ ವಿಹಾರ ಮಾಡಿಬಿಟ್ರು. ಮನೆಯಲ್ಲಿರುವಂತ ಎಲ್ಲರೂ ಮಹಾರಾಜರ ಬೆನ್ನು ಹತ್ತಿದ್ದಾರೆ. ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ, ಕ್ಷಮೆ ಮಾಡಿ ಮಹಾರಾಜಿ, ಕ್ಷಮೆ ಮಾಡಿ ಮಹಾರಾಜಿ, ಕ್ಷಮೆ ಮಾಡಿ ಮಹಾರಾಜಿ. ಮುನಿಗಳಂದ್ರು, ಎಲ್ಲರಿಗೂ ಕ್ಷಮೆ ಇದೆ, ಯಾರು ಕಾಳಜಿ ಮಾಡಬೇಡಿ, ನಾನು ಯಾರ ಮೇಲೂ ದ್ವೇಷ ಇಟ್ಕೊಂಡಿಲ್ಲ, ಯಾರ ಮೇಲೂ ಕ್ರೋಧ ಮಾಡಿಲ್ಲ, ಯಾರಿಗೂ ನಾನು ನಿಮ್ಮ ತಪ್ಪಾಗಿದೆ ಅಂತ ಅನ್ಲಿಲ್ಲ, ನಾನು ಕರ್ಮ ನಿರ್ಜರಾಗಿದೆ ಅಂತ ಅನ್ಕೊಂಡಿದ್ದೀನಿ, ನಾನು ಹೋಗ್ತಾ ಇದ್ದೀನಿ. ಮುನಿಗಳು ಹೊರಟು. ಆದರೆ ಆ ಮನೆಯಲ್ಲಿ ಇರುವಂತ ಪ್ರಮುಖ ವ್ಯಕ್ತಿ ಏನಿದ್ರು, ಶೇಠ್ಜಿ ಏನಿದ್ರು, ಆ ಶೇಠ್ಜಿಗೆ ಮನಸ್ಸಿಗೆ ಸಮಾಧಾನವಿಲ್ಲ. ನಾನು ಹೋಗ್ಬೇಕು ಮುನಿಗಳ ಹತ್ರ, ನಾನು ಕ್ಷಮೆ ಕೇಳಬೇಕು, ಅವ್ರು ಕೊಡುವಂತ ಪ್ರಾಯಶ್ಚಿತ್ತವನ್ನು ಸ್ವೀಕಾರ ಮಾಡಬೇಕು. ಪ್ರಾಯಶ್ಚಿತ್ತ ಎಲ್ಲಿವರೆಗೆ ನಾನು ತಗೊಳ್ಳಲ್ಲ, ಅಲ್ಲಿವರೆಗೆ ನನಗೆ ಸಮಾಧಾನವಿಲ್ಲ ಅನ್ನುವಂತ ಶೇಠ್ಜಿ ಭಾವನೆಯನ್ನು ಇಟ್ಕೊಂಡು ಮುನಿಗಳ ಹಿಂದೆ 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 ಅಳುತ್ತಾ 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 ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮುನಿಗಳು ಹೋಗ್ತಾ ಇದ್ದಾರೆ. ಕಾಡಿನ ಒಳಗಡೆ ಹೋದ್ರು. ಒಂದು ಗುಫಾ ಇತ್ತು. ಆ ಗುಫಾದಲ್ಲಿ ಮುನಿಗಳು ಪ್ರವೇಶ ಮಾಡಿದ್ರು. ಹೋಗಿ ಒಂದು ಶಿಲೆ ಮೇಲೆ ಹೋಗಿ ವಿರಾಜಮಾನ ಆಗ್ಬಿಟ್ರು. ಧ್ಯಾನ ಅವಸ್ಥೆಯಲ್ಲಿ ಕೂತ್ಕೊಂಡ್ಬಿಟ್ರು ಮುನಿಗಳು. ಸೌಮ್ಯ ಮುದ್ರೆಯಲ್ಲಿ ಶಾಂತ ಪರಿಣಾಮಗಳನ್ನು ಇಟ್ಕೊಂಡು ಮುನಿಗಳು ಕರ್ಮ ನಿರ್ಜರೆ ಮಾಡಿದ್ದು ಸಂತೋಷ ಇತ್ತು, ಕರ್ಮ ನಿರ್ಜರೆ ಆಗಿದ್ದು ಒಂದು ಆನಂದವಿತ್ತು. ಆ ಆನಂದದಲ್ಲಿ ಲೀನವಾಗಿ ಬಿಟ್ರು ಮುನಿಗಳು. ಆದ್ರೆ ಈ ಶೇಠ್ಜಿ ದುಃಖ, ತಪ್ಪು ಮಾಡಿದ್ದ ಪರಿಸ್ಥಿತಿ, ತಪ್ಪು ಮಾಡಿದ್ದು ಆ ಮನುಷ್ಯನ ಶೇಠ್ಜಿ ಒಳಗಡೆ ಹೃದಯದಲ್ಲಿ ಪಶ್ಚಾತ್ತಾಪ ಕುದಿತಾ ಇತ್ತು. ಮುನಿಗಳಿಗಿಂದ ಕ್ಷಮೆ ಕೇಳಬೇಕು, ಮುನಿಗಳ ಕಡೆಯಿಂದ ಕ್ಷಮೆ ಕೇಳಬೇಕು, ಅವರಿಂದ ಪ್ರಾಯಶ್ಚಿತ್ತ ತಗೋಬೇಕಂತ ಅಲ್ಲೇ ಕೂತ್ಕೊಂಡು ಬಿಟ್ರು ಆ ಶೇಠ್ಜಿಗಳ ಮುನಿಗಳ ಸ್ವರೂಪವನ್ನು ನೋಡಿ ಶೇಠ್ಜಿ ಮನಸ್ಸಿನೊಳಗಡೆ ಚಿಂತನೆ ಬರಲಿಕ್ಕೆ ಪ್ರಾರಂಭವಾಯಿತು. ವೈರಾಗ್ಯ ಜಾಗೃತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ವೈರಾಗ್ಯ ಜಾಗೃತಿ ಆಯಿತು. ವೈರಾಗ್ಯದಿಂದ ಆ ಶೇಠ್ಜಿಗೆ ಕೂಡ ಮನಸ್ಸಲ್ಲಿ ಭಾವನೆ ಬಂತು, ನನಗೆ ಪ್ರಾಯಶ್ಚಿತ್ತ ತಗೊಳ್ಳೇಬೇಕು, ಮುನಿಗಳಂತೂ ಪ್ರಾಯಶ್ಚಿತ್ತ ಕೊಡಲ್ಲ, ನಾನಾದ್ರೂ ಪ್ರಾಯಶ್ಚಿತ್ತ ತಗೋಬಹುದು ಅಂತಂದ್ರು. ಅಲ್ಲಿ ಮೈ ಮೇಲಿರುವಂತ ಬಟ್ಟೆಗಳನ್ನೆಲ್ಲ ಅಲ್ಲಿ ಬಿಚ್ಚಿಬಿಟ್ರು. ಮೈ ಮೇಲಿರುವಂತ ಎಲ್ಲ ಬಟ್ಟೆಗಳನ್ನ ಬಿಚ್ಚಾಕ್ಬಿಟ್ರು. ಎರಡೂ ಕೈಗಳಿಂದ ಕೇಶಲೋಷನ್ಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ತಲೆಯಲ್ಲಿರುವಂತ ಗಡ್ಡ ಮೀಸೆ ಕೇಶಗಳನ್ನೆಲ್ಲ ಕಿತ್ತಿ ಬಿಸಾಡ್ಬಿಟ್ರು. ಮುನಿಗಳ ಹತ್ರ ಹೋದ್ರು. ನಮೋಸ್ತು 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 ಗುರುವರಂದ್ರು. ಮುನಿಗಳಿಗೆ ನಿವೇದನೆ ಮಾಡಿದ್ರು, ಹೇ ಗುರುದೇವ್, ನನಗೆ ದೀಕ್ಷೆಯನ್ನು ಕೊಟ್ಟಿ ನನ್ನ ಜೀವನವನ್ನು ಕೃತಾರ್ಥ ಮಾಡಿ ಅಂತ ಆ ಮುನಿಗಳ ಹತ್ರ ಹೋಗಿ ಎದುರುಗಡೆ ಹೋಗಿ ನಮೋಸ್ತು ಮಾಡಿ ಆ ಮುನಿಗಳಿಗೆ ಸಮರ್ಪನಾಗಿಬಿಟ್ರು. ಮುನಿಗಳು ಅವರ ಮೇಲೆ ಸಂಸ್ಕಾರ ಮಾಡಿದ್ರು, ದೀಕ್ಷೆ ಸಂಸ್ಕಾರ ಮಾಡಿದ್ರು. ಆ ಮುನಿಗಳು ಅವರಿಗೆ ದೀಕ್ಷೆ ಸಂಸ್ಕಾರ ಮಾಡಿ ದೀಕ್ಷೆ ಕೊಟ್ಟು ಆ ಜೀವವನ್ನು ಕೃತಾರ್ಥ ಮಾಡಿಬಿಟ್ರು. ಮುನಿಗಳು ಮನಸ್ಸು ಮಾಡದಿದ್ರೆ ಆ ಮುನಿಗಳಿಗೆ ಅಷ್ಟು ಏಟ್ ಸಹ ಸಿಗ್ಲಾಗ್ತಿತ್ತು. ಹೊಡೆಸ್ಕೊಳ್ಳಾಗ್ತಿದ್ರು, ಬಯಸ್ಕೊಳ್ಳಾಗ್ತಿದ್ರು. ಬರೇ ಒಂದು ಮಾತ್ರ ಆ ಮರದ ಕಡೆ ಹೀಗೆ ನೋಡಿದ್ರೆ ಸಾಕಿತ್ತು. ಬರೇ ಆ ಮರದ ಕಡೆ ಮಾತ್ರ ಹೀಗೆ ನೋಡಿದ್ರೆ ಸಾಕಿತ್ತು. ಎಲ್ಲರಿಗೆ ಅರ್ಥ ಆಗ್ತಿತ್ತು, ಮಹಾರಾಜರದು ಏನು ತಪ್ಪಿಲ್ಲ, ತಪ್ಪಿರೋದು ಆ ನವಿಲು ರತ್ನ ದೀಪವನ್ನು ಕಳ್ತನ ಮಾಡಿದೆ, ಮಹಾರಾಜರದು ಏನೂ ತಪ್ಪಿಲ್ಲ ಅಂತ ಗೊತ್ತಾಗ್ತಿತ್ತು. ಆದ್ರೂ ಸಹ ಮುನಿಗಳು ಆ ಕಡೆ ನೋಡ್ಲಿಲ್ಲ. ಉದ್ದೇಶ ಮಾತ್ರ ಎಷ್ಟು ಇತ್ತು, ಕ್ಷಮಾ ಧರ್ಮ, ಸಂಯಮ ಧರ್ಮ, ಅಹಿಂಸಾ ಧರ್ಮ,
ಎಲ್ಲ ಜೀವಿಗಳ ಮೇಲೆ ಅಹಿಂಸಾ ಧರ್ಮದ ಪಾಲನೆ ಮಾಡ್ತಾ ಇದ್ರು, ಎಲ್ಲ ಜೀವಿಗಳ ರಕ್ಷಣೆ ಮಾಡ್ತಾ ಇದ್ರು. ನಾನು ಆ ಕಡೆ ನೋಡಿದ್ರೆ ಆ ಜೀವನ ಹಿಂಸೆ ಆಗತ್ತೆ ಅನ್ನೋಂತ ಉದ್ದೇಶ ಇಟ್ಕೊಂಡು ಆ ಜೀವದ ರಕ್ಷಣೆ ಮಾಡಿದ್ರು, ಆ ನವಿಲು ರಕ್ಷಣೆ ಮಾಡಿದ್ರು. ಎಲ್ಲ ಏಟು ಎಲ್ಲ ಬೈಗಳ ಎಲ್ಲ ಮಾತುಗಳನ್ನ ತಾನು ಸಹನೆ ಮಾಡಿದ್ರು. ಆದ್ರೆ ಆ ನವಿಲಿಗೆ ನೋವು ಕೊಡ್ಲಿಕ್ಕೆ ಇಷ್ಟಪಡಲಿಲ್ಲ. ಸ್ವತಃ ನೋವನ್ನು ಸ್ವೀಕಾರ ಮಾಡಿದ್ರು. ಆದ್ರೆ ಆ ಇನ್ನೊಂದು ಪಕ್ಷಿಗೆ, ಇನ್ನೊಂದು ಜೀವಕ್ಕೆ ನನ್ನ ನಿಮಿತ್ತದಿಂದ ನೋವಾಗಬಾರದು ಅನ್ನೋಂಥ ಉದ್ದೇಶಗಳನ್ನ ಇಟ್ಕೊಂಡು ಆ ಮುನಿಗಳು ಸಂಯಮದಿಂದ ಅದನ್ನ ಶಾಂತಿಯಿಂದ ಸಹನೆ ಮಾಡಿದ್ರು. ಎಲ್ಲರೂ ಹೊಡೆದ್ರು, ಬೈದರು, ಮಾತಾಡಿದ್ರು, ಏನೋ ಅಂದ್ರು. ಆದ್ರೂ ಕೂಡ ಎಲ್ಲರಿಗೆ ಆಶೀರ್ವಾದ ಮಾಡಿದ್ರು, ಎಲ್ಲರಿಗೆ ಕ್ಷಮೆ ಮಾಡಿದ್ರು. ಇದೇ ದೊಡ್ಡ ಗುಣ, ಇದೇ ಕ್ಷಮಾ ಧರ್ಮ, ಇದೇ ಕ್ಷಮಾ ಧರ್ಮ ನಮ್ಮಲ್ಲಿ ಬರಬೇಕನ್ನೋಂಥ ಉದ್ದೇಶ ಇಟ್ಕೊಳ್ಬೇಕು. ಇದೇ ಧರ್ಮ. ಧರ್ಮ ಅಷ್ಟಕ ತಟ್ಟೆಯಲ್ಲಿಲ್ಲ, ಧರ್ಮ ಬಸದಿಯಲ್ಲಿಲ್ಲ, ಧರ್ಮ ಪೂಜೆಯಲ್ಲಿಲ್ಲ, ಧರ್ಮ ಅಭಿಷೇಕದಲ್ಲಿ ಇಲ್ಲ, ಧರ್ಮ ದ್ರವ್ಯಗಳಲ್ಲಿ ಇಲ್ಲ. ಧರ್ಮ ಇರೋದು ನಮ್ಮ ಪರಿಣಾಮಗಳಲ್ಲಿ, ಧರ್ಮ ಇರೋದು ನಮ್ಮ ಸ್ವಭಾವದಲ್ಲಿ, ಧರ್ಮ ಇರೋದು ನಮ್ಮ ಸ್ಥಿರತೆಯಲ್ಲಿ. ನಾವೆಷ್ಟು ಸ್ಥಿರ ಇರ್ತೀವಿ, ನಾವೆಷ್ಟು ಸ್ವಭಾವದಲ್ಲಿ ಲೀನ ಇರ್ತೀವಿ, ಅಷ್ಟು ನಮಗೆ ಧರ್ಮದ ಪಾಲನೆ ಆಗುತ್ತದೆ. ಅನ್ಯಥಾ ಧರ್ಮದ ಪಾಲನೆ ಆಗುವುದಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾನು ಪ್ರಥಮ ನಿಮ್ಮೆಲ್ಲರಿಗೆ, ಯಾರ್ಯಾರು ಈ ವಿಡಿಯೋ, ಯಾರ್ಯಾರು ಈ ಪ್ರವಚನಗಳನ್ನ ನೋಡ್ತಾ ಇದ್ದೀರಾ, ಈ ಪ್ರವಚನ ನೋಡ್ತಾ ಇದ್ದೀರಾ, ಎಲ್ಲರಿಗೆ ನಾನು ಮೊದಲು ನಿಮಗೆ ಕ್ಷಮೆ ಮಾಡ್ತಾ ಇದ್ದೀನಿ. ನಾನು ಮೊದಲ ನಿಮ್ಮೆಲ್ಲರಿಗೆ ಕ್ಷಮೆ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ನಿಮ್ಮ ಎದುರುಗಡೆ ನನ್ನ ಎರಡೂ ಕೈಗಳನ್ನ ಜೋಡಿಸಿ, ಭವಿಷ್ಯದಲ್ಲಿ ಆಗುವಂತ ಪರಮಾತ್ಮ ಜೀವಿಗಳು ನೀವು, ಭವಿಷ್ಯದಲ್ಲಿ ಆಗುವಂತ ಭಗವಾನ್ ಆತ್ಮ ಜೀವಿಗಳು, ನಿಮ್ಮೆಲ್ಲ ಭಗವಾನ್ ಆತ್ಮಕ್ಕೆ ನಾನು ಕೈಯನ್ನು ಜೋಡಿಸಿ ನಮೋಸ್ತುವನ್ನು ಮಾಡಿ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನನ್ನಿಂದ ಏನಾದರೂ ತಿಳಿಯೋದು ಏನಾದರೂ ದೋಷವಾಗಿದ್ರೆ, ಎಲ್ಲರೂ ಕರುಣೆಯಿಂದ, ಎಲ್ಲರೂ ಪ್ರೀತಿಯಿಂದ, ಎಲ್ಲರೂ ದಯಾ ದೃಷ್ಟಿಯನ್ನು ಇಟ್ಕೊಂಡು ನನಗೆ ಕ್ಷಮೆ ಮಾಡಬೇಕಂತ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಖಮ್ಮಾಮಿ ಸವ ಜೀವಾಣ ಸವೇ ಜೀವ ಖಮ್ಮುಂತುಮೆ ಮೆತ್ತಿಮೆ ಸವ ಭೂದೇಸು ವೈರಂ ಮಜ್ಜಂ ನ ಕೇಣವಿ. ಓಂ ನಮಃ ಸಬ್ಕೋ ಶಮಃ ಸಬ್ಶೇ ಶಮಃ. महावीर भगवान की जय हो। प्रभु देव तुम्हारे पवित्र मुख से निश्रुत जो शीतल वाणी, जग जन मन के मल को धोती अत कहाती जिनवाने। जयवंतो माँ जग में जब तक सूरज चांद रहे, शीश नमाते कर्म हरो माँ अब तक हम विषयांत रहे, अब हम न विषयांत रहे। द्वादशांग जिनवानी माता की जय हो। उत्तम क्षमा धर्म की जय हो। संवेग भावना की जय हो।